ಎಲ್ಲರಿಗೂ ಶರಣು. ಶೂನ್ಯ ಸಂಪಾದನೆಯ 16ನೇ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ. ಇವತ್ತಿಂದ ಪ್ರವೀಣ್ ಅವರು ಬಸವಣ್ಣನವರ ಸಂಪಾದನೆಯನ್ನು ಸ್ಟಾರ್ಟ್ ಮಾಡ್ತಾರೆ. ನಾವು ಇವತ್ತಿನ ಈ ಸಂಚಿಕೆಯನ್ನು ಚನ್ನಬಸವಣ್ಣನವರ ಈ ವಚನದಿಂದ ಶುರು ಮಾಡೋಣ. ಆದಿ ಬಸವಣ್ಣ ಅನಾದಿ ಲಿಂಗವಿದೆಂಬರು. ಹುಸಿ ಹುಸಿ ಈ ನುಡಿಯ ಕೇಳಲಾಗದು. ಆದಿ ಲಿಂಗ ಅನಾದಿ ಬಸವಣ್ಣನು. ಲಿಂಗವು ಬಸವಣ್ಣನ ಉದರದಲ್ಲಿ ಹುಟ್ಟಿತು. ಜಂಗಮವು ಬಸವಣ್ಣನ ಉದರದಲ್ಲಿ ಹುಟ್ಟಿತು. ಪ್ರಸಾದವು ಬಸವಣ್ಣನನ್ನು ಅನುಕರಿಸಲಾಯಿತು. ಇಂತಿ ತ್ರಿವಿಧಕ್ಕೆ ಬಸವಣ್ಣನೇ ಕಾರಣವೆಂದರಿದೆನಯ್ಯ ಕೂಡಲ ಚನ್ನ ಸಂಗಮ ದೇವ. There is a saying, Basaveshwara is beginner, that is Adi. Linga existing from eternity, that is Anadi. Lie, this cannot be heard. Linga is beginner, that is Adi. Basavanna is senior to Linga, that is Anadi. Linga is born in the stomach of Basavanna. Jangama is born in the stomach of Basavanna. Prasada is born in the stomach of Basavanna. I came to notice Basavanna is the only cause for these threefold ethics. O Lord ಕೂಡಲ ಚನ್ನ ಸಂಗಮ ದೇವ. ಧನ್ಯವಾದಗಳು. ಈಗ ಪ್ರವೀಣ್ ಶಿವಶಂಕರ್ ಅವರು ಇವತ್ತಿನ ಸಂಚಿಕೆಯನ್ನು ಮುಂದುವರಿಸುತ್ತಾರೆ. ಓವರ್ ಟು ಯು ಪ್ರವೀಣ್ ಅವರೇ. ಎಲ್ರಿಗೂ ಶರಣಾರ್ಥಿ. ಇವತ್ತಿನ ಸಂಚಿಕೆಯಲ್ಲಿ ಆಗಲೇ ಉಮಾ ಅವರು ಹೇಳಿದ ಹಾಗೆ ಸಿದ್ದರಾಮರ ಸಂಪಾದನೆಯನ್ನ ಹೋದ್ಸತಿ ಮುಗಿಸಿ ಪ್ರಭುದೇವರು ಸಿದ್ದರಾಮರಿಗೆ ಈ ಷಟ್ ಸ್ಥಳದ ಅಂತುವನ್ನರಿಯಬೇಕೆಂತಂದ್ರೆ ಮತ್ತೆ ನಿನ್ನ ಇಷ್ಟಲಿಂಗದ ಸಾಧನೆ, ಈ ಭಕ್ತಿ, ಈ ಜಂಗಮಾರಾಧನೆಯ ಫಲಗಳು, ಅದರ ತತ್ವ ಸತ್ಯ, ಇದೆಲ್ಲದರ ವಿವೇಚನೆಗಳು ನಿನಗೆ ಸಿಗಬೇಕು ಅಂತಂದ್ರೆ ಇದನ್ನೇ ತನ್ನ ಜೀವವಾಗಿ ಜೀವನವಾಗಿ ಅದರಲ್ಲಿಯೇ ಮುಳುಗು ಹೋಗಿರುವಂತಹ ನನ್ನ ಬಸವಣ್ಣನನ್ನ ನೀನ್ ನೋಡ್ಬೇಕು. ಅಲ್ಲಿ ನಿನಗ್ ಗೊತ್ತಾಗತ್ತೆ, ನಿನಗೆ ಅದರ ದರ್ಶನ ಮಾಡಿಸ್ತೇನೆ. ಅದನ್ನ ನೀನು ನೋಡಿ ಅಲ್ಲಿ ಅದನ್ನ ನೋಡಿ ಕಂಡು ಅನುಭವಿಸಿ ಅದನ್ನ ನೀನೇ ಸಾಕಾರ ರೂಪದಲ್ಲಿ ನೀನು ಕಾಣಬಹುದು ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗುವಲ್ಲಿಗೆ ಬಂದಿದ್ವಿ. ಅಲ್ಲಿಂದ ಶೂನ್ಯ ಸಂಪಾದನೆಯಲ್ಲಿ ಈಗ ನಾ ಯಾವಾಗ್ಲೂ ಹೇಳೋ ಹಾಗೆ ಆ ಶೂನ್ಯ ಸಂಪಾದನೆಯ ದೇವಸ್ಥಾನದ 4 ರಾಜಗೋಪುರಗಳಲ್ಲಿ ಅತ್ಯದ್ಭುತವಾದಂತಹ ಒಂದು ಗೋಪುರ ಬಸವಣ್ಣನವರದು, ಚನ್ನಬಸವಣ್ಣನವರು. ಆ ಮಟ್ಟಿಗೆ ಇವಾಗ ನಾವು ಬರ್ತಾ ಇದ್ದೇವೆ. ಎಂದಿನಂತೆ ಪ್ರತಿ ಸತಿ ಮಾಡುವ ರೀತಿ ಬಸವಣ್ಣನವರ ಬಗ್ಗೆ ಮಾತನಾಡುವಾಗ ಅದಕ್ಕೂ ಮುಂಚೆ ಶೂನ್ಯ ಸಂಪಾದನೆಯಲ್ಲಿ ಯಾವ ರೀತಿ ಬಂದಿದೆ ಅನ್ನೋದನ್ನ ನೋಡ್ಲಿಕ್ಕೂ ಮುಂಚೆ ಅದ್ರ ಜೊತೆಗೆ ತೌಲನಿಕವಾಗಿ ಕಂಪ್ಯಾರಿಟಿವ್ಲಿ ಐ ಆಲ್ಸೋ ವಾಂಟ್ ಟು ಲುಕ್ ಅಟ್ ಹೌ ಬಸವಣ್ಣ ಹ್ಯಾಸ್ ಬೀನ್ ಸೀನ್ ಬೈ ಸೋ ಮೆನಿ ಅದರ್ ಪೋಯಟ್ಸ್. ಒಂದಂತೂ ಶುರುನಲ್ಲೇ ಹೇಳಬೇಕು ಅಂತಂದ್ರೆ ಬಸವಣ್ಣನವರ ಅಗಾಧತೆ, ಆಳ, ಎತ್ತರ, ಆ ವೈಶಾಲ್ಯ, ಆ ಆಳ ಯಾರೂ ಕೂಡ ಸಂಪೂರ್ಣವಾಗಿ ಅದಕ್ಕೆ ನ್ಯಾಯವನ್ನ ಒದಗಿಸುವ ನಿಟ್ಟಿನಲ್ಲಿ ಮಾಡಿರೋದು ನನ್ಗಂತೂ ಕಂಡು ಬಂದಿಲ್ಲ. ಅದು ಯಾವುದೇ ಕವಿಗಳ ಬಗ್ಗೆ ಮಾಡ್ತಿರುವಂತಹ ಟೀಕೆ ಅಲ್ಲ, ಏನಲ್ಲ. ಆ ವ್ಯಕ್ತಿತ್ವ ಅಷ್ಟು ದೊಡ್ಡದು, ಯಾರೂ ಅದಕ್ಕೆ ಜಸ್ಟಿಫಿಕೇಶನ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಸವಣ್ಣನವರನ್ನ ಅವರ ಜೀವಮಾನದಲ್ಲೇ ಜನರಿಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗಿಲ್ಲ. ಇನ್ನು ಅವರು ಹೋದ ನಂತರ, ತಲೆಮಾರುಗಳ ನಂತರ ಬಂದೋರ್ ನಾವು ಅವರನ್ನ ಅರ್ಥ ಮಾಡ್ಕೊಂಡು ಅವ್ರ ಮೇಲೆ ಕಾವ್ಯಗಳನ್ನ ರಚನೆ ಮಾಡ್ತೀವಿ ಅಂತಂದ್ರೆ ಎಲ್ಲಿ ಸಾಧ್ಯ ಅದು? ಅಂಥ ಬಸವಣ್ಣನವರು, ಅವರ ಬಗ್ಗೆ ಮಾತಾಡೋದು ಕೂಡ ತುಂಬಾ ಕಷ್ಟ ಆಗೋಗುತ್ತೆ. ಇವತ್ತು ಕೂಡ ಕೆಲವೊಂದು ವಿವರಗಳನ್ನೆಲ್ಲ ಹೇಳುವಾಗ ಯಾವ ರೀತಿ ಇದನ್ನ ಹೇಗೆ ಅದನ್ನ ಅಭಿವ್ಯಕ್ತಿ ಕೊಡಿಸೋದಕ್ಕೂ ಕೂಡ ಆ ಯೋಗ್ಯತೆ ಅನ್ನೋದು ಇದೆಯಾ ಅನ್ನೋಷ್ಟರ ಮಟ್ಟಿಗೆ ಬಸವಣ್ಣನವರನ್ನ ಅಧ್ಯಯನ ಮಾಡಬೇಕು ಅನ್ನೋದಕ್ಕೆ
ಒಂದು ಜೀವಮಾನದಲ್ಲಿ ಅವ್ರು ಮಾಡಿರುವ ಸಾಧನೆಯನ್ನ ಅರಗಿಸಿಕೊಳ್ಳೋದಿಕ್ಕೆ ಎಷ್ಟು ಜೀವಮಾನಗಳು ಬೇಕಾಗುತ್ತೋ ನಮಗೆ. ಬಸವಣ್ಣನವರಾಗಲಿ, ರಾಮಕೃಷ್ಣ ಪರಮಹಂಸರಾಗಲಿ, ಈ ರೀತಿ ಆ ಆತ್ಮ ಸಾಧನೆಯಲ್ಲಿ, ಅಧ್ಯಾತ್ಮ ಸಾಧನೆಯಲ್ಲಿ ತಮ್ಮನ್ನ ತಾವು ನಿಜವಾಗಿಯೂ ಸಂಪೂರ್ಣವಾಗಿ ಕರಗಿಸಿ ತೊಡಗಿಸಿಕೊಂಡಿರುವಂಥವರನ್ನೆಲ್ಲ ಯಥಾಶಕ್ತಿ ಅರ್ಥ ಮಾಡಿಕೊಂಡು ಅವ್ರ ಬಗ್ಗೆ ಓದಿ ತಿಳಿದು ಅದರ ಬಗ್ಗೆ ಯೋಚನೆ ಮಾಡಿದಷ್ಟು ನಮ್ಮ ಒಳಗಡೆ ಬದಲಾವಣೆಗಳು ಆಗೋದೇ ಫಲ. ಇನ್ನೇನ್ ಇದರಲ್ಲಿ ಈ ಕಥೆಗಳನ್ನ ಕೇಳಿ, ಈ ಶೂನ್ಯ ಸಂಪಾದನೆಗಳನ್ನ ಕೇಳಿ ಎಷ್ಟೆಷ್ಟೋ ಜನ್ಮದ ಪಾಪ ನಿವಾರಣೆ ಆಗತ್ತೆ, ಇದಾಗತ್ತೆ, ಆ ಫಲಪ್ರಾಪ್ತಿ ಆಗತ್ತೆ, ಹೇಳದವ್ರಿಗೆ ಕೇಳದವ್ರಿಗೆ ಆ ಗಂಟು ಈ ಗಂಟು ಅಂತೆಲ್ಲ ಏನೇನ್ ಇದೆಯೋ ಬಿಟ್ಟಿದೆಯೋ ಕಂಡೋರ್ ಯಾರು? ಇದ್ದ ಜೀವಿತದಲ್ಲಿಯೇ ಆ ಮಟ್ಟಿಗಾದರೂ ಹೃದಯದಲ್ಲಿ ಒಂದು ಸ್ವಲ್ಪ ನೈರ್ಮಲ್ಯ ಬಂದು ಚಿತ್ತಶುದ್ಧಿಯಾಗಿ ಬುದ್ಧಿ ಒಂದಷ್ಟು ಹೊತ್ತರ ಮಟ್ಟಿಗಾದರೂ ಕೂಡ ದಿನನಿತ್ಯದ ಜಂಜಡಗಳನ್ನೆಲ್ಲ ಮೀರಿ ಎಲ್ಲೋ ಒಂದು ಎತ್ತರದ ಮಟ್ಟಕ್ಕೆ ಹೋಗಿ ಒಂದು ಶಾಂತಿ, ಸಮಾಧಾನ, ನೆಮ್ಮದಿಯನ್ನ ಕಾಣ್ತೇವಲ್ಲ, ಅದಕ್ಕಿಂತ ಇನ್ಯಾವ ಫಲವೂ ಕೂಡ ಇದರ ಮಟ್ಟಿಗೆ ಬರ್ಲಿಕ್ಕಾಗುವಂಥದ್ದಲ್ಲ. ಮಹಾತ್ಮರ ಜೀವನ ಚರಿತ್ರೆಗಳನ್ನ, ಅವರ ಕಾರ್ಯಗಳನ್ನ ನೋಡಿ ಅದನ್ನ ಆ ಫಲವನ್ನ ಅನುಭವಿಸುವ ಮಟ್ಟಿಗೆ ನಾವೇನು ಪಡ್ಕೊಂಡ್ಬಂದಿಲ್ಲ. ಅವರು ಬಂದು ಹೋಗಿ ಆದ್ಮೇಲೆ 800-900 ವರ್ಷಗಳಾದ್ಮೇಲೆ ನಾವು ಬಂದಿರುವಂಥದ್ದು. ಇಷ್ಟು ಶತಮಾನಗಳ ತನಕ ಅವರ ಕಾರ್ಯ ಇನ್ನ ನಿಂತು ಎಷ್ಟೋ ಜನರ ಬಾಳಿಗೆ, ಬದುಕಿಗೆ, ಬುದ್ಧಿಗೆ ಬೆಳಕಾಗಿರುವಂಥದ್ದೇ ಒಂದು ವಿಸ್ಮಯ. ಅಂಥ ಕಾರ್ಯವನ್ನ ಸಾಧಿಸಿದಂಥವರು ಬಸವಣ್ಣನವರು. 12ನೇ ಶತಮಾನ ಯಾವ ರೀತಿ ವಿದ್ಯುತ್ ಕಾಂತಿಯ ಥರದಲ್ಲಿ ಎಷ್ಟೆಷ್ಟು ಜ್ಯೋತಿಗಳನ್ನ ಹೊತ್ತಿಸಿತ್ತು ಕರ್ನಾಟಕದಲ್ಲಿ, ಊಹಿಸ್ಲಿಕ್ಕೂ ಸಾಧ್ಯವಾಗದೇ ಇರುವಂಥದ್ದು. ಆ ಎಲ್ಲವುಗಳನ್ನು ಕೂಡ ಆಯಸ್ಕಾಂತದ ಹಾಗೆ, ಲೈಕ್ ಅ ಮ್ಯಾಗ್ನೆಟ್, he drew people from where all and what not, and from all walks of life. He became the epicenter that brought people together. ಅಂಥ ಬಸವಣ್ಣನವರ ಬಗ್ಗೆ ಒಂದಷ್ಟು ನಾವು ಇವತ್ತು ತಿಳ್ಕೊಳ್ಳೋದಾಗತ್ತೆ. ಇದಕ್ಕೆ ನಾನು ಆಕರವಾಗಿ ಬಹಳಷ್ಟು ಬೇರೆ ಬೇರೆ ಕಡೆಗಳಿಂದ ವಿವರಗಳನ್ನ ಸಂಗ್ರಹಿಸಿರುವಂಥದ್ದು. ಅದರಲ್ಲಿ ಮುಖ್ಯವಾಗಿ ಬಸವ ಪುರಾಣ ಇದು ಪಾಲ್ಕುರಿಕೆ ಸೋಮನಾಥರು ಬರೆದಿರುವಂಥದ್ದು. ತೆಲುಗುನಲ್ಲಿ ಮೂಲವಾದದ್ದು ಬಸವ ಪುರಾಣಮು ಅಂತ ಅಂದ್ಬಿಟ್ಟು, ಅದನ್ನ ಭೀಮಕವಿ ಕನ್ನಡಕ್ಕೆ ಬಸವ ಪುರಾಣ ಅಂತಾನೆ, ಕನ್ನಡಕ್ಕೆ ಅದನ್ನೇ ಮುಖ್ಯವಾಗಿ ಇಟ್ಟುಕೊಂಡು, ಅದನ್ನೇ ಮೂಲ ಆಕರವಾಗಿಟ್ಟುಕೊಂಡು, ವಿತ್ that as his basis he translated, he kind of brought ಪಾಲ್ಕುರಿಕೆ ಸೋಮನಾಥ's Telugu version of Basava Purana into Kannada as Basava Purana. ಹರಿಹರರ ಬಸವರಾಜ ದೇವರ ರಗಳೆ ಅಂತೂ ಇದ್ದದ್ದೇನೆ. ಬಸವರಾಜ ದೇವರ ರಗಳೆ, ಅದ್ರ ಜೊತೆಗೆ ಸಿಂಗಿರಾಜನ ಅಮಲ ಬಸವರಾಜ ಚಾರಿತ್ರ ಅಂತಂದ್ಬಿಟ್ಟು ಇದನ್ನ ಸಿಂಗಿರಾಜ ಪುರಾಣ ಅಂತ ಕೂಡ ಹೇಳ್ತಾರೆ. ಅದಲ್ಲದೆ ಲಕ್ಕಣ ದಂಡೇಶನ ಶಿವತತ್ವ ಚಿಂತಾಮಣಿನಲ್ಲಿ ಯಾವ ರೀತಿ, ಆಮೇಲೆ ಶೂನ್ಯ ಸಂಪಾದನೆನೇ ನಾವು ಅದನ್ನಂತೂ ನೋಡೋದಿದ್ದೇ ಇದೆ. ಸೊ ಶೂನ್ಯ ಸಂಪಾದನೆಯಲ್ಲಿ ಯಾವ ರೀತಿ ಅದು ಬಂದಿದೆ, ಬಸವರದು ವಿವರಗಳು, ಇದೆಲ್ಲವನ್ನ ನೋಡಿ ಚಾರಿತ್ರಿಕವಾಗಿ ನಮಗೆ ಏನು ಗೊತ್ತು ಒಂದಷ್ಟು ಅದರ ಬಗ್ಗೆ ಕೂಡ ಒಂದಷ್ಟು ಅದರ ಬಗ್ಗೆ ಮಾತಾಡೋದು ಅಂತ ಅನ್ಕೊಂಡಿದ್ದೇನೆ. ಯಾವ ರೀತಿ ಸಮಯಾವಕಾಶ ಇರುತ್ತೋ ಅದನ್ನ ನೋಡ್ಕೊಳ್ತಾ ಮುಂದುವರಿಯೋಣಂತೆ. ಮುಖ್ಯವಾಗಿ ಬಸವಣ್ಣನವರ ಬಗ್ಗೆ ಎಲ್ಲರೂ
ಓದಿ ತಿಳ್ಕೊಂಡು ಕೇಳಿ ಮಟ್ಟಿಗೆ ಬಹಳಷ್ಟು ವಿವರಗಳಂತೂ ಎಲ್ಲರಿಗೂ ಗೊತ್ತಿದೆ ಅನ್ನೋದೇ ನನ್ನ ಭಾವನೆ. ಹಾಗಾಗಿ ಇಡೀ ಬಸವಣ್ಣನವರ ಜೀವನದ ಕಥೆಯನ್ನ ಹೇಳುವುದಕ್ಕೂ ಬದಲು ಮುಖ್ಯವಾದ ಕೆಲವಾರು ಸಂಗತಿಗಳು ಹೆಚ್ಚಾಗಿ ಬಹುಶಃ ತಿಳಿದೇ ಇರುವಂಥದ್ದು ಅಥವಾ ಜನಜನಿತವಾಗಿ ಎಲ್ಲರಿಗೂ ಗೊತ್ತಿಲ್ಲದೆ ಇರುವಂತಹ ಕೆಲವಾರು ವಿವರಗಳನ್ನ ಮತ್ತೆ ಎಲ್ಲರಿಗೂ ಗೊತ್ತಿರುವಂತಹ ಕೆಲವಾರು ವಿವರಗಳನ್ನ ಎಲ್ಲವನ್ನೂ ಸೇರಿ ಅದ್ರ ಬಗ್ಗೆ ಮಾತಾಡೋದು ಅಂತ ಅನ್ಕೊಂಡಿದ್ದೇನೆ. ಯಾವಾಗಲೂ ಆಗೋ ರೀತಿ ಪೂರ್ವ ಸಾಂಗತ್ಯದಲ್ಲಿ ಅವತರಣ, ಎಲ್ಲ ಈ ರೀತಿ ಮಹಿಮಾನ್ವಿತರೆಲ್ಲ ಹುಟ್ಟುವಂಥದ್ದು, ಅದನ್ನ ಅವತರಣ, ಆ ನಂತರ ಅದರ ಸಮಾಪ್ತಿಯಾಗೋದಕ್ಕೆ ತಿರೋಧಾನ ಅಥವಾ ಆರೋಹಣ ಅಥವಾ ಅವತಾರ ಸಮಾಪ್ತಿ ಅಂತ ಹೇಳುವಂಥದ್ದು. ಹುಟ್ಟು ಸಾವು ಇದ್ದದ್ದೇನೆ, ಅದು ನಮ್ಮ ಮಟ್ಟಿಗೆ ಆ ರೀತಿ ಹೇಳೋದಕ್ಕೂ ಸರಿ ಹೋಗುತ್ತೆ. ಆದ್ರೆ ಕಾರಣಿಕರಾಗಿ ಬಂದು ಆ ಒಂದು ಕಾರ್ಯ ಸಿದ್ಧಿಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ಅದರಲ್ಲಿಯೇ ಒಂದಾಗಿ ಅದರಲ್ಲಿಯೇ ಕರಗಿ ಹೋಗುವಂಥವ್ರು ಯಾರ್ಯಾರು ಇರ್ತಾರೋ ಅವರೆಲ್ಲ ಕೂಡ ಅವತಾರ ಪುರುಷರೇನೆ. ಒಂದಲ್ಲ ಒಂದು ರೀತಿನಲ್ಲಿ ಯಾವಾಗ ಮಾನವತೆ ಅನ್ನೋದು ಕಷ್ಟಗಳನ್ನ ಅನುಭವಿಸಿ ಆ ಒಂದು ಸಂಕಷ್ಟದಿಂದ ಹೊರಗಡೆ ಬರ್ಲಿಕ್ಕೆ ದಾರಿಯೇ ಇಲ್ಲವೇನೋ ಅನ್ನೋ ಅಂಥ ಒಂದು ಆ ಗಾಢಾಂಧಕಾರದಲ್ಲಿ ಸಿಲುಕಿರುವಂಥ ಪರಿಸ್ಥಿತಿಗಳಲ್ಲಿ ಬರುವಂಥ ಕೆಲವರು ತಾವು ಕಂಡ ಸತ್ಯವನ್ನ, ತಾವು ಅನುಭವಿಸಿದ ಸತ್ಯವನ್ನ ಪ್ರತಿಯೊಬ್ಬರಿಗೂ ಕೂಡ ಎಟಕಿಸುವಂತಹ ರೀತಿನಲ್ಲಿ ಮಾಡತಕ್ಕಂತಹ ಕೆಲಸಗಳನ್ನ ಎಲ್ಲ ಯಾರು ಮಾಡ್ತಾರೋ ಅವರು ಪ್ರತಿಯೊಬ್ಬರೂ ಕೂಡ ಅವತಾರ ಪುರುಷರೇನೆ ಅನ್ನೋದ್ರಲ್ಲಿ ಯಾವ 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 ಸಂದೇಹವೂ ಇಲ್ಲ. ಹಾಗೆ ನೋಡುವಾಗ ಬಸವಣ್ಣನವರ ಹುಟ್ಟು ಅಥವಾ ಬಸವಣ್ಣನವರ ಒಂದು ಅವತರಣದ ಬಗ್ಗೆ ಮಾತನಾಡಬೇಕು ಅಂತಂದ್ರೆ ಮುಖ್ಯವಾಗಿ ನಮಗೆ ಬೇರೆ 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 ವಿವರಗಳು ಬರುತ್ತೆ. ಅದರಲ್ಲಿ ಆ 3-4 ಪ್ರಭೇದಗಳನ್ನ ನಾವು ಕಾಣಬಹುದು. ಭೀಮಕವಿಯ ಬಸವ ಪುರಾಣ, ಪಾಲ್ಕುರಿಕೆ ಸೋಮನಾಥರ ಬಸವ ಪುರಾಣ ಅಥವಾ ಲಕ್ಕಣದಂಡೇಶನದ್ದು, ಇದೆಲ್ಲದರಲ್ಲಿ ನೋಡುವಾಗ ಕಥೆ ಶುರುವಾಗುವುದು ನಾರದರು ಕೈಲಾಸಕ್ಕೆ ಹೋದಾಗ ಅಲ್ಲಿ ಭೂಲೋಕದ ಪರಿಸ್ಥಿತಿಗಳನ್ನ ವಿವರಿಸುವಂಥದ್ದು. ಪರಮೇಶ್ವರನಿಗೆ ಭೂಲೋಕದಲ್ಲಿ ಯಾವ ರೀತಿ ಮಾನವರು ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ, ದಾರಿ ಕಳೆದುಕೊಂಡಿದ್ದಾರೆ, ಆರ್ತತ್ರಾಣರಿಗಾಗಿ ಆರ್ತರಾಗಿ ಯಾವ ರೀತಿ ಬೇಡ್ತಾ ಇದ್ದಾರೆ ಅನ್ನೋದನ್ನ, ಧರ್ಮವನ್ನ ಕಳೆದುಕೊಂಡು ನ್ಯಾಯವನ್ನ ಕಳೆದುಕೊಂಡು ಆತ್ಮೋದ್ಧಾರಕ್ಕೆ ಮಾರ್ಗವೇ ಇಲ್ಲದೆ ಇರುವಂತಹ ರೀತಿನಲ್ಲಿ ಸಂಕಷ್ಟವನ್ನ ಅನುಭವಿಸ್ತಾ ಇರುವಂತಹ ಕಾಲದಲ್ಲಿ ಇವರನ್ನು ಉದ್ಧಾರ ಹೇಗೆ ಮಾಡಬೇಕು ಅನ್ನುವ ಒಂದು ಪ್ರಶ್ನೆಗೆ ಆಗ ಪರಮೇಶ್ವರ ಇದನ್ನ ಹೇಗೆ, ಈ ತೊಡಕನ್ನ ಹೇಗೆ ಬಿಡಿಸಬಹುದು ಅಂತ ಪಾರ್ವತಿ ಕೇಳುವಾಗ ಪರಮೇಶ್ವರ ಇದನ್ನ ಮಾಡಲಿಕ್ಕೆ ಸಾಧ್ಯವಾಗುವಂತಹ ಒಬ್ಬ ಅವತಾರ ಪುರುಷ ನನ್ನ ನಂದಿಯೇ, ನಂದಿಕೇಶ್ವರನೇ. ಅವನಲ್ಲಿ ಅಂಥ ಶಕ್ತಿ ಹೇಗುಂಟು ಅಂತಂದ್ರೆ ಶಿಲಾದ ಮಹರ್ಷಿಯಿಂದ ಹಿಡಿದು ನಂದಿ ಅಂತನ್ನುವಾಗ ವೃಷಭ ಭಗವಂತನನ್ನ, ಪರಮೇಶ್ವರನನ್ನ ಹೊತ್ತ ವಾಹನ ನಂದಿ ಅಂತಂದ್ರೆ ಕೇವಲ ಆ ನಂದಿಕೇಶ್ವರನ್ನ, ಆ ನಂದಿ ಬಸವ ಅನ್ನುವ ರೀತಿನಲ್ಲಿ ಮಾತ್ರ ಅದನ್ನ ನೋಡುವಂಥದ್ದಲ್ಲ. ಅದನ್ನ ಯಾವತ್ತೂ ಕೂಡ ಆ ರೀತಿನಲ್ಲಿ ನೋಡಿದ್ದೇ ಇಲ್ಲ. ಸಂಪ್ರದಾಯದಲ್ಲೇ ಆಗಲಿ ಯಾವ ರೀತಿ ನೋಡಿದ್ರೂ ಕೂಡ ನಿಮಗೆ ಅಲ್ಲಿಯೇ ಗೊತ್ತಾಗುತ್ತೆ. ವೃಷೋಹಿ ಭಗವಾನ್ ಧರ್ಮ ಅಂತ ಹೇಳ್ತಾರೆ. ಪರಮೇಶ್ವರ ಪಾರ್ವತಿಗೆ ನಂದಿಯ ಆ ಹಿರಿಮೆ ಗರಿಮೆಗಳನ್ನ ಹೇಳ ಸಾಕ್ಷಾತ್ ಧರ್ಮವೇ. ಶಿವ
ಶಿವ ಅಂತಂದ್ರೆ ಇನ್ನೇನು, ಮಂಗಳವಾದದ್ದು, ಒಳ್ಳೆಯದಾದದ್ದು, ಪ್ರತಿಯೊಂದು ಯಾವುದು ಒಳ್ಳೆಯದೋ, ಯಾವುದು ಮಂಗಳವೋ ಅದೆಲ್ಲ ಶಿವನೇ. ಅಂಥ ಶಿವನನ್ನ, ಅಂಥ ಮಂಗಳವಾದದ್ದನ್ನ ಹೊರಲಿಕ್ಕೆ ಯಾರ ಕೈಲಿ ಆಗತ್ತೆ? ಧರ್ಮಕ್ಕೆ ಮಾತ್ರ ಸಾಧ್ಯ. ಭಗವಂತನನ್ನ ಯಾರು ಹೊತ್ಕೋಬಹುದು? ಭಗವಂತನೇ ತನ್ನನ್ನು ಹೊತ್ಕೋಬೇಕು. ಆ ಭಗವಂತನ ಇನ್ನೊಂದು ಸ್ವರೂಪವೇ ತಾನೇ ಧರ್ಮ. ಆ ಧರ್ಮವೇ ಸಾಕಾರವಾಗಿ ನಂದೀಶ್ವರನಾಗಿರೋ ಅಂಥದ್ದು. ಆ ಧರ್ಮವೇ ಭೂಲೋಕದಲ್ಲಿ ಧರ್ಮದ ಅಧಃಪತನವಾಗುವಾಗ ಆ ಧರ್ಮವನ್ನ ಉದ್ಧರಿಸೋದಿಕ್ಕೆ ಧರ್ಮಾವತಾರನೇ ಆಗಬೇಕು ಅಂತಂದ್ಬಿಟ್ಟು ನಂದೀಶ್ವರನನ್ನ ಭೂಲೋಕಕ್ಕೆ, ಹೀಗೆ ನೀನು ಮನುಷ್ಯರ ಉದ್ಧಾರವನ್ನ ಮಾಡಬೇಕು, ಒಳ್ಳೆಯ ವಿಚಾರಗಳನ್ನ, ಧರ್ಮವನ್ನ ಮತ್ತೆ ಸ್ಥಾಪನೆ ಮಾಡಬೇಕು, ಕತ್ತಲಲ್ಲಿ ಮುಳುಗಿರುವಂಥವರಿಗೆ ಬೆಳಕನ್ನ ತೋರಿಸ್ಬೇಕು, ಆ ಒಂದು ಮಾರ್ಗವನ್ನ ನಿನ್ನ ಜೀವನದಲ್ಲಿ ನೀನೇ ಅವರಿಗೆ ಮಾರ್ಗದರ್ಶಕನಾಗಿ ನಿನ್ನ ಜೀವನವನ್ನೇ ಒಂದು ನಿದರ್ಶನವಾಗಿ ಪಡ್ಕೊಂಡು ನೀನು ಅದನ್ನ ತೋರಿಸ್ಬೇಕು ಅನ್ನೋದು, ಆ ಒಂದು ಆಣತಿಯನ್ನ ಇಟ್ಟು ನೀನು ಭೂಲೋಕದಲ್ಲಿ ಅವತರಿಸು ಅಂತಂದ್ಬಿಟ್ಟು ಬಸವಣ್ಣನವರನ್ನ ಅವತರಣ ಹಾಗಾಗತ್ತೆ ಅಂತಂದ್ಬಿಟ್ಟು. ಇನ್ನು ಹರಿಹರನ ಬಸವರಾಜ ದೇವರ ರಗಳೆ ತಗೊಂಡ್ರೆ, ಹರಿಹರ ಅದೊಂದು ಪ್ಯಾಟರ್ನ್. ಹರಿಹರನಲ್ಲಿ ಎಲ್ಲ ಅತ್ಯಂತ ತುಂಬಾ ಗೌರವ. ಹರಿಹರನಿಗೆ ಎಲ್ಲ ಶಿವಶರಣರ ಬಗ್ಗೆನೂ ತುಂಬಾ ಗೌರವ. ಆದರೆ ಅವತರಣಕ್ಕೆ ಬಂದಾಗ ಪ್ರತಿಯೊಬ್ಬರಿಗೂ ಶಾಪ ಕೊಡ್ಸೇನೆ ಭೂಮಿ ಕಳಿಸೋದು. ಇಲ್ಲಿಯೂ ಕೂಡ ಬಸವರಾಜ ದೇವರ ರಗಳೆನಲ್ಲಿ ಹಾಗೆ ಕಥೆ ಶುರುವಾಗುತ್ತೆ. ಶಿವನ ಒಡ್ಡೋಲಗ ಕೈಲಾಸದಲ್ಲಿ ವೃಷಭಮುಖ ಅಂತ ಒಬ್ಬ ಗಣ ಇರ್ತಾನೆ. ಅವತ್ತು ಶಿವಪೂಜೆ ಆಗಿರುವಂತಹ ಆ ಪ್ರಸಾದವನ್ನ ಎಲ್ಲರಿಗೂ ಹಂಚುವಂತ ಕೊಟ್ಟಾಗ, ಒಂದು ವ್ರತ ಏನೋ ಮುಗಿದಿರುತ್ತೆ, ಮಾಹೇಶ್ವರ ವ್ರತ ಅಂತಾನೋ ಅಥವಾ ಪೂಜೆ, ಶಿವಪೂಜೆ ಆಗಿರುತ್ತೆ, ಅದರ ಪ್ರಸಾದವನ್ನ ಎಲ್ಲರಿಗೂ ಹಂಚು ಅಂತ ಅಂದ್ಬಿಟ್ಟು ವೃಷಭಮುಖನಿಗೆ ಆ ಪ್ರಸಾದವನ್ನ ಶಿವ ಕೊಟ್ಟಾಗ, ಇದನ್ನ ಎಲ್ಲರಿಗೂ ಹಂಚು ಅಂತ ಅಂದ್ಬಿಟ್ಟು ಎಲ್ಲರಿಗೂ ಕೊಟ್ಟು ಬರುವಾಗ ಮರೆತು ಷಣ್ಮುಖನಿಗೆ, ಸುಬ್ರಹ್ಮಣ್ಯ ದೇವರಿಗೆ ಕೊಟ್ಟಿರೋದಿಲ್ಲ. ಸರಿ, ಎಲ್ಲರಿಗೂ ಕೊಟ್ಟಿಯಾ ಅಂತಂದ್ರೆ ಹೌದು ಎಲ್ಲರಿಗೂ ಕೊಟ್ಟಿದ್ದೇನೆ ಅಂತಂದ್ರೆ, ಷಣ್ಮುಖ ಸುಬ್ರಹ್ಮಣ್ಯ ಬಂದು ನನಗ್ ಸಿಕ್ಕಿಲ್ಲ ಅಂತ ಹೇಳ್ತಾನೆ. ಆಗ ವೃಷಭಮುಖನಿಗೆ, ಗಣೇಶ್ವರನಿಗೆ, ಇಲ್ಲ ನಾ ಕೊಟ್ಟಿದ್ದೇನೆ, ಅದ್ ಹೇಗೆ ಅಂತ ಅಂದ್ಬಿಟ್ಟು, ಇಲ್ಲ ಕೊಟ್ಟಿರ್ಲೇಬೇಕು ಅಂತ ಅಂದ್ಬಿಟ್ಟು ಹಿ ಫರ್ಗಾಟ್ ಬೇಸಿಕಲಿ. ಸೊ ಅದನ್ನೇ ಸಾಧಿಸ್ಲಿಕ್ಕೆ ಹೋಗ್ತಾನೆ. ನಾನ್ ಕೊಟ್ಟೇ ಇದ್ದೆ, ಇವರೇ ಎಲ್ಲೋ ಬಿಟ್ಬಿಟ್ಟಿದ್ದಾರೆ, ಕೊಟ್ಟಿಲ್ಲ ಅಂತ ಇವಾಗ ಹೇಳ್ತಿದ್ದಾನೆ ಅಂತ ಅಂದ್ಬಿಟ್ಟು. ಆದ್ರೆ ಶಿವನಿಗೆ ಎಲ್ಲ ಗೊತ್ತಿರುವಂಥದ್ದು. ಶಿವ ಹೇಳ್ತಾನೆ, ಇಲ್ಲ ನೀವು ಅವನು ಕೊಟ್ಟಿರ್ಲಿಲ್ಲ, ಆದರೂ ಕೊಟ್ಟಿದ್ದೇನೆ ಅಂತ ಸಾಧಿಸ್ತಾ ಇದೆಯಲ್ಲ, ನಿನಗೆ ನನ್ನ ಪ್ರಸಾದದ ಮಹಿಮೆ ಅನ್ನೋದು ಏನು ಅನ್ನೋದನ್ನ ನೀನು ಭೂಲೋಕದಲ್ಲಿ ನೀನು ಅದರ ಮಹಿಮೆಯನ್ನ ತಿಳಿದು ಕಂಡು ಪ್ರತಿಯೊಬ್ಬರಿಗೂ ಅದನ್ನ ತಿಳಿಸಿ ನೀನು ಮತ್ತೆ ಹಿಂದಕ್ಕೆ ಬಾ ಅಂತಂದ್ಬಿಟ್ಟು, ಹಾಗೆ ವೃಷಭಮುಖನೆಂಬ ಗಣೇಶ್ವರನೇ ಬಸವಣ್ಣನಾಗಿ ಹುಟ್ಟಿ ಆ ರೀತಿ ಜಂಗಮ ಪ್ರಸಾದದ ಆ ಒಂದು ಮಹಿಮೆಯನ್ನ ಸಾರ್ಲಿಕ್ಕೋಸ್ಕರವಾಗಿ ಹುಟ್ಟಿದ್ದು ಅಂತಂದ್ಬಿಟ್ಟು ಆ ರೀತಿ ಕಥೆ ಹರಿಹರನ ಬಸವರಾಜ ದೇವರ ರಗಳೆನಲ್ಲಿ ಬರುವಂಥದ್ದು. ಇನ್ನು ನಾವು ಶೂನ್ಯ ಸಂಪಾದನೆಯನ್ನ ನೋಡೋ ಹಾಗಿತ್ತು ಅಂತಂದ್ರೆ, ಹಿಂದೆ ಅಲ್ಲಮ ಪ್ರಭುಗಳು ಅನಿಮಿಷರನ್ನ ಕಾಣಲಿಕ್ಕೆ ಹೋದಾಗಿನ ಸಂದರ್ಭವನ್ನ ವಿವರಿಸ್ತಾ ಒಂದು ಕಥೆಯನ್ನ ಹೇಳಿದ್ದೆ. ಪಟ್ಟದಕಲ್ಲಿನ ರಾಜ ಅವನು ಕಾಡಿಗೆ ಹೋಗಿ ಅವನು ಶಿವಪೂಜೆಯನ್ನ ಮಾಡದಿರ, ಶಿವಲಿಂಗವನ್ನ ದರ್ಶನ ಮಾಡದಿರ, ನಾನು ಅನ್ನಾಹಾರಾದಿಗಳನ್ನ ಯಾವುದನ್ನು ನೀರನ್ನು ಕೂಡ ನಾನು ಕುಡಿಯೋದಿಲ್ಲ ಅಂತಿರುವಾಗ ಕಾಡಿಗೆ ಹೋಗಿ ಅಲ್ಲಿ ಕಳೆದು ಹೋಗಿ ಅವನು ಸಂತ್ರಸ್ತನಾಗಿರುವಂತಹ ಸಂದರ್ಭದಲ್ಲಿ ನಂದಿಕೇಶ್ವರ ಭೂಮಿಗೆ ಬಂದು ಅವನ ವ್ರತನಿಷ್ಠೆಯನ್ನ ಪರೀಕ್ಷೆ ಮಾಡಿ, ಸರಿ ನೀನು ಶಿವಲಿಂಗದ ದರ್ಶನವನ್ನ ಮಾಡದೇ ಇರೋ ತನಕ ನೀನೇನು ತಿನ್ನೋದಿಲ್ಲ ಅಂತಂದ್ರೆ, ಇಷ್ಟು ಶಿವಭಕ್ತಿ ಇರುವಂತವನು ನೀನು,
ನೀನು ಆ ರೀತಿ ಕಷ್ಟಪಡೋದು ಬೇಡ ಅಂತ ಅಂದ್ಬಿಟ್ಟು ತನ್ನಲ್ಲಿದ್ದಂತಹ ಲಿಂಗವನ್ನ, ಆ ಇಷ್ಟಲಿಂಗವನ್ನ ಅವನಿಗೆ ಕೊಟ್ಟದ್ದು. ಅವನು ಅದನ್ನ ತಗೊಂಡು ನಿನ್ನ ಪೂಜೆಯನ್ನ ಮಾಡ್ಕೊಂಡು ಬಾ ಅಂತಂದ್ರೆ ಅವನು ತಗೊಂಡು ಹೊರಟುಬಿಟ್ಟು ನಂದಿಕೇಶ್ವರ ಮತ್ತೆ ಕೈಲಾಸಕ್ಕೆ ಹೋದಾಗ ಶಿವ ನಿನ್ನಲ್ಲಿ ಕೊಟ್ಟಿದ್ದಂತಹ, ನಾನು ನಿನಗೆ ಕೊಟ್ಟಿದ್ದಂತಹ ಇಷ್ಟಲಿಂಗವನ್ನ ನೀ ಏನ್ ಮಾಡ್ದೆ ಅಂತ ಕೇಳುವಲ್ಲಿ ಅದು ಅನಿಮಿಷನ ಹತ್ರ ಇದೆ ಅಂತಂದಾಗ, ಹೋಗಿ ನೀನ್ ಅದನ್ನ ತಗೊಂಡ್ ಬಾ. ಇವನು ಈ ರೀತಿ ಮಾಡಿ ಅಪಚಾರವನ್ನ ಮಾಡಿಬಿಟ್ನಲ್ಲ ಅಂತಂದ್ಬಿಟ್ಟು ಬೇರೆ ಗಣಗಳೆಲ್ಲ ಆಕ್ಷೇಪವನ್ನ ಮಾಡಿದಾಗ ಶಿವ ನಂದಿಕೇಶ್ವರನ ಪರವಾಗಿ ವಕಾಲತ್ತು ಮಾಡುವಂಥದ್ದು. ಅವನ ಭಕ್ತಿ ಎಂಥದ್ದು ಅನ್ನೋದು ನಿಮಗಿನ್ನ ಅರ್ಥ ಆಗಿಲ್ಲ. ನೀವೆಲ್ಲರೂ ಕೂಡ ಬಸವಣ್ಣನ ಜೊತೆ, ನಂದಿಕೇಶ್ವರನು ಬಸವಣ್ಣನಾಗಿ ಭೂಮಿಯಲ್ಲಿ ಅವತಾರವನ್ನ ಮಾಡುವಾಗ ಅವನ ಮಹಿಮೆಯನ್ನ ನೀವು ತಿಳ್ಕೊಳ್ಬೇಕು ಅಂತಂದ್ರೆ ನೀವು ಎಲ್ಲಾರು ಭೂಮಿಗೆ ಹೋಗಿ ಅಂತಂದ್ಬಿಟ್ಟು 770 ಮಹಾಗಣಗಳು ಅಂತಂದ್ಬಿಟ್ಟು ಅವರೆಲ್ಲರೂ ಭೂಮಿಗೆ ಅವತಾರವನ್ನ ಎತ್ತಿ ಬೇರೆ ಬೇರೆ ಎಲ್ಲರೂ ಕೂಡ ಅಲ್ಲಿ ಇದ್ದಂತಹ ಎಲ್ಲ ಶರಣರು ಕೂಡ ಶಿವಗಣರ ಅವತಾರಗಳು ಅನ್ನುವ ರೀತಿನಲ್ಲಿ ಶೂನ್ಯ ಸಂಪಾದನೆಯಲ್ಲಿ ತಗೊಂಡಿರುವಂಥದ್ದು. ಈ ರೀತಿ ಬಸವಣ್ಣನವರ ಅವತರಣಕ್ಕೆ, ಹುಟ್ಟಿಗೆ ಎಲ್ಲಾ ರೀತಿಯ ಒಂದು ದೃಷ್ಟಿಕೋನಗಳನ್ನ, ಎಲ್ಲಾ ರೀತಿಯ ಒಂದು ವಿಧದಲ್ಲಿ ಅವರು ಯಾವ ರೀತಿ ಬಸವಣ್ಣನವರ ಹುಟ್ಟಿಗೆ ಏನೆಲ್ಲ ಕಾರಣ ಸಾಧ್ಯತೆಗಳು ಇರಬಹುದು ಎಲ್ಲವನ್ನು ಕೂಡ ಕೊಟ್ಟಿದ್ದಾರೆ, ನೋಡಿದ್ದಾರೆ ಕವಿಗಳು. ಇನ್ನ essentially if we talk about that itself, ಬಸವಣ್ಣನವರ ಹುಟ್ಟಿನ ಬಗ್ಗೆ ಹರಿಹರಂದ್ರಲ್ಲಿ ಯಾವುದೇ ಒಂದು ಹೆಚ್ಚಿನ ವಿವರಗಳಿಲ್ಲದೆ ಹೋದ್ರೂ ಕೂಡ ಆ ರೀತಿ ಹುಟ್ಟದ್ದು ಎಲ್ಲರೂ ಹೇಳೋದು ಮಾದರಸ ಮಾದಲಾಂಬಿಕೆ ಶೈವ ಬ್ರಾಹ್ಮಣರ ಕುಟುಂಬದಲ್ಲಿ ಹುಟ್ಟಿದಂಥದ್ದು. ಮಾದರಸ ಮಾದಲಾಂಬಿಕೆ ಇದೇ ಹೆಸರುಗಳನ್ನ ಒಂದೊಂದು ಸ್ವಲ್ಪ ಆ ಕಡೆ ಈ ಕಡೆ ವ್ಯತ್ಯಾಸ ಮಾಡಿರುವಂಥದ್ದು. ಇವಾಗ ಶೂನ್ಯ ಸಂಪಾದನೆಯಲ್ಲೇ ನೋಡಿದ್ರೆ ಈ ಮಾದರಸ ಅರಸ ಅಂತ ಬರುತ್ತಲ್ಲ, ಅದಕ್ಕೆ ಸರಿ ಹೋಗೋ ರೀತಿನಲ್ಲಿನೇ ಮಾದಿ ರಾಜ ಅಂತ ಅಂದ್ಬಿಟ್ಟು ಮಾಡಿರೋದು ಕಾಣಿಸುತ್ತೆ. ಮಾದಲಾಂಬಿಕೆ ಅಂತಾನೆ ಇದೆ. ಈ ಎಲ್ಲ ಒಟ್ಟಿನಲ್ಲಿ ಮಾದರಸ ಮಾದಲಾಂಬಿಕೆ ಶೈವ ಬ್ರಾಹ್ಮಣರ ಕುಟುಂಬದಲ್ಲಿ ಬಾಗೇವಾಡಿಯಲ್ಲಿ ಅವರ ಜನನವಾದದ್ದು ಅಂತಂದ್ಬಿಟ್ಟು ಶಾಸನಗಳಲ್ಲೂ ಕೂಡ ಇದರ ಉಲ್ಲೇಖಗಳನ್ನ ನಾವು ನೋಡಬಹುದು. ಇನ್ನು ಬಸವಣ್ಣನವರ ಹುಟ್ಟಿನ ಬಗ್ಗೆನೇ ಹೇಳಬೇಕು ಅಂತಂದ್ರೆ ಹರಿಹರಂದ್ರಲ್ಲಿ ಯಾವುದೇ ರೀತಿಯ ವಿವರಗಳಿಲ್ಲದೆ ಹೋದರೂ ನಂತರ ಬರ್ತಕ್ಕಂತಹ ಸಿಂಗಿರಾಜನ ಈ ಸಿಂಗಿ ಪುರಾಣ ಅಂತ ಏನಿದೆ ಅಥವಾ ಅಮಲ ಬಸವರಾಜ ಚಾರಿತ್ರದಲ್ಲಿ ಅಲ್ಲಿ ನಿಮಗೆ ವಿವರಗಳು ಬರ್ಲಿಕ್ಕೆ ಶುರು ಆಗತ್ತೆ. ಯಾವ ರೀತಿ ಬರುತ್ತೆ ಅಂತಂದ್ರೆ, ಪರಮಗುರು ನೀವು ಈ ಶಿಶು ನಿಮ್ಮ ಶಿಶು ವಿದರ ಭರಭಾರ ನಿಮ್ಮದೆನಲವರೇ ತಥಾಸ್ತೆನುತ ಶ್ರೀ ಚರಣ ಜಲದಳೆದು ಧ್ಯಾನ ಜ್ಞಾನ ದೃಷ್ಟಿಯಿಂದಾತ ಜನಿಸಿದ ಮುಹೂರ್ತವನೊರೆದು ಶುಚಿರ್ಮಾಸ ಶುದ್ಧ ಚತುರ್ದಶಿ ಹಿಮಕರವಾದ ಹಿಮಕರಾರ್ಧಸ್ಥ ಶಿವಯೋಗ ಗೂಡಿರೆ ಜನಿಸಿದಾತ ಶಿವಯೋಗಿ ಯಹನಾಗೀತ ಶುದ್ಧ ಶಿವಯೋಗಿ ಯಹನು ಅಂತಂದ್ಬಿಟ್ಟು ಮುಹೂರ್ತ ನಮಗೆ ಅಲ್ಲಿ ಕಾಣಿಸುತ್ತೆ. ಅಂದ್ರೆ ಆಶ್ವಯುಜ ಮಾಸ, ಅದಕ್ಕೆ ಶುಚಿರ್ಮಾಸ ಅಂತ ಕೂಡ ಹೆಸರು. ಆಶ್ವಯುಜ ಶುದ್ಧ ಚತುರ್ದಶಿ ಸೋಮವಾರದಂದು ಶಿವಯೋಗದಲ್ಲಿ ಬಸವಣ್ಣನವರ ಜನನ ಆಯ್ತು ಅಂತ ಅಂದ್ಬಿಟ್ಟು ಹೇಳಿರುವಂಥದ್ದು. ಶಿವತತ್ವ ಚಿಂತಾಮಣಿನಲ್ಲಿ ಲಕ್ಕಣದಂಡೇಶ ಅದಕ್ಕೆ ಕಂಪ್ಲೀಟ್ಲಿ ಇನ್ನೊಂದು ಡಿಫ್ರೆಂಟ್ ಟೇಕ್ ಇದೆ. ಅದರಲ್ಲಿ ಸದಮಲ ಶಿವಾರ್ಚಕರ ಬೇಡಿ ದಿಷ್ಟಾರ್ಥ ಸಂಪದವನೊಳಿದೀವಮಳ ಸಿದ್ಧಾರ್ಥಿ ಸಂವತ್ಸರದ ಕಾರ್ತೀಕ ಶುದ್ಧ ಪೌರ್ಣಮಿಯು ಸೋಮವಾರದ ಮಧ್ಯರಾತ್ರಿಯಲ್ಲಿ ಒದವಿರ್ದ ಕೃತ್ತಿಕಾ ಶಿವಯೋಗ ವೃಷಭ ಲಗ್ನದೊಳು ಮಾದಲಾಂಬಿಕೆಯ ಗರ್ಭ ರತ್ನಾಕರದೊಳು ಉದಯವಾದಂ ವೃಷಭನೆಂದರಿದ ಪಶುಪತಿಯ ಚರಣಾಂಬುದಕ್ಕೆ ಶರಣಂ ಅಂತಂದ್ಬಿಟ್ಟು ಬರೀತಾರೆ. ಅಂದ್ರೆ ಇಲ್ಲಿ ಕಾರ್ತೀಕ ಸಿದ್ಧಾರ್ಥ ಸಂವತ್ಸರ, ಅದರಲ್ಲಿ ಸಂವತ್ಸರ ಇಲ್ಲದೆ ಹೋದ್ರು ಇಲ್ಲಿ ಸಂವತ್ಸರ ಬರುತ್ತೆ. ಸಿದ್ಧಾರ್ಥ ಸಂವತ್ಸರ, ಅದರಲ್ಲಿ ಕಾರ್ತೀಕ ಶುದ್ಧ ಪೌರ್ಣಮಿ ಸೋಮವಾರದ ದಿನಾನೇ ಕಾರ್ತೀಕ ಶುದ್ಧ ಪೌರ್ಣಮಿ ವೃಷಭ ಲಗ್ನದಲ್ಲಿ ಮಧ್ಯರಾತ್ರಿಯಲ್ಲಿ ಶಿವಯೋಗದಲ್ಲೇನೆ
ಬಸವಣ್ಣನವರು ಹುಟ್ಟಿದ್ದು ಅಂತ ಅಂದ್ಬಿಟ್ಟು ಸುಮಾರಷ್ಟು ವ್ಯತ್ಯಾಸಗಳು ಬರ್ಲಿಕ್ಕೆ ಆದದ್ದು. ಆಮೇಲೆ ಸಂಸ್ಕೃತ ವಾದರಾಯರು ಅಂತ ಅಂದ್ಬಿಟ್ಟು ವ್ಯಾಸೋಕ್ತ ಪ್ರಣೀತ ಬಸವ ಪುರಾಣ ಅಂತ ಅಂದ್ಬಿಟ್ಟು ಸಂಸ್ಕೃತದಲ್ಲಿ ಒಂದು ಮಹಾಕಾವ್ಯವನ್ನ ರಚನೆ ಮಾಡಿದ್ರು. ಅದರಲ್ಲಿ ವ್ಯಾಸೋಕ್ತ ಬಸವ ಪುರಾಣದಲ್ಲಿ ಮೊದಲನೇ ಬಾರಿಗೆ ಪೂರ್ತಿ ಜಾತಕವನ್ನ he tried to build that for the first time. ಯಾವ ರೀತಿ ಮಾಡಿದ್ದಾರೆ ಅಂತಂದ್ರೆ, ಮೀನಸ್ಥಿತೆ ಭೃಗೋ ಪುತ್ರೆ ಮೇಷಸ್ಥೆ ಚ ದಿವಾಕರೆ ತುಲಾಸ್ಥಿತೆ ಚತತ್ಪುತ್ರೆ ಕರ್ಕಟಸ್ಥೆ ಬೃಹಸ್ಪತೌ ಶಕಾಲಿಕೆ ರೋಹಿಣಿ ಪರಿಸ್ಥಿ ಮಕರಸ್ಥೆ ಚ ಭೂಸುತೆ ಶಿರೋರರ್ಧೋ ದಯೇ ಜಾತೆ ಲಗ್ನೆ ಕರ್ಕಟ ಸಂಜ್ಞಕೆ ಅಂತ ಅಂದ್ಬಿಟ್ಟು ಅವರ ಪೂರ್ತಿ ಜಾತಕನ ಮಾಡಿದ್ರು. ಇದರ ಪ್ರಕಾರ ಯಾವ ರೀತಿ ಅಂತಂದ್ರೆ, ಇವರಿಗೆ ಮೀನ ರಾಶಿನಲ್ಲಿ ಶುಕ್ರ, ಮೇಷದಲ್ಲಿ ರವಿ, ವೃಷಭದಲ್ಲಿ ಚಂದ್ರ, ಕರ್ಕದಲ್ಲಿ ಗುರು, ತುಲಾ ರಾಶಿಯಲ್ಲಿ ಶನಿಗ್ರಹ, ಮಕರದಲ್ಲಿ ಮಂಗಳ ಮತ್ತೆ ಲಗ್ನದಲ್ಲಿ ಕರ್ಕ ರಾಶಿ ಇದ್ದದ್ದು. ಆ ರೀತಿ ಒಂದು ಜಾತಕವನ್ನ ನಿರ್ಮಾಣ ಮಾಡಿದ್ರು. ಇದರ ಬೇಸಿಸ್ ಮೇಲೆ ಬಳ್ಳಾರಿಯಲ್ಲಿ ಶಾಂತಪ್ಪಾಜಿ ಅಂತವರು ಫಸ್ಟ್ ಬಸವಣ್ಣನವರ ಜಾತಕನ ಹಾಕಿತ್ತು. ಕಾಲಮಾನ ಇದನ್ನೆಲ್ಲ ಲೆಕ್ಕ ಹಾಕೊಂಡು ಫಸ್ಟ್ ಜಾತಕವನ್ನ ಮಾಡಿ ಆ ದಿನದ ಲೆಕ್ಕಾಚಾರ ಯಾವ ರೀತಿ ಬಂತು ಅಂತ ಅನ್ನೋದನ್ನೆಲ್ಲ ಇಟ್ಟುಕೊಂಡು ನಿಮಗೆ ಆಮೇಲೆ ಇತ್ಯರ್ಥ ಯಾವ ರೀತಿ ಆದದ್ದು ಅಂತಂದ್ರೆ ಅದೆಲ್ಲ ಗುಣಾಕಾರ ಭಾಗಾಕಾರ ಮಾಡಿ ಈ ಗ್ರಹಗಳು ಯಾವ ಕಾಲದಲ್ಲಿ ಈ ಈ ಒಂದು ರಾಶಿಗಳಲ್ಲಿ ಸಂಚರಿಸಿತ್ತು ಅದೆಲ್ಲವನ್ನ ಇಟ್ಟುಕೊಂಡು finally, based on like English calendar, there is a little bit of a difference whether it is 1132 or 1134, but finally it came down to 1134 ಅಂತ ಮಾತೆ ಮಹಾದೇವಿಯವರು ಆಮೇಲೆ ಬಸವಣ್ಣನವರ ಕಾಲ ನಿರ್ಣಯ ಅಂತಾನೆ ಅದಕ್ಕೆ ಕೂಲಂಕುಷವಾಗಿ ಆಸ್ಟ್ರೋನಾಮಿಕಲಿ ಅಂಡ್ ಬೇಸ್ಡ್ ಆನ್ ಲೈಕ್ ಕ್ಯಾಲೆಂಡರ್ ಅಂಡ್ ಎವ್ರಿಥಿಂಗ್ ಪೂರ್ತಿ ಅದಕ್ಕೆಲ್ಲ ಸಮಜಾಯಿಸಿ ಬೇರೆ 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 ಸೋರ್ಸಸ್ ಇಂದೆಲ್ಲ ಕೊಟ್ಕೊಂಡು ಬಸವಣ್ಣನವರ ಕಾಲ ನಿರ್ಣಯ ಅಂತಾನೆ ಒಂದು ಪುಸ್ತಕನ ಪ್ರಕಟಿಸಿದ್ರು. ಬೇಸ್ಡ್ ಆನ್ ಆಲ್ ಆಫ್ ದಟ್ ಇಟ್ಸ್ 1134 ಅನ್ನೋದೊಂದು ಫಿಕ್ಸ್ ಆಗಿದೆ ಇವಾಗ. ಅಂಡ್ ದಟ್ ಇಸ್ ವಾಟ್ ಸ್ಟೇಸ್. ಎಸೆನ್ಷಿಯಲಿ ಏನು, ಆನಂದನಾಮ ಸಂವತ್ಸರ ವೈಶಾಖ ಮಾಸ ತೃತೀಯ ತಿಥಿ ರೋಹಿಣಿ ನಕ್ಷತ್ರದಲ್ಲಿ ವೃಷಭ ರಾಶಿ ಬರುತ್ತೆ. ಅದಕ್ಕೆ ವಿಚ್ ಕೈಂಡ್ ಆಫ್ ಲೈಕ್ ಟೈಸ್ ವಿತ್ ವೃಷಭಾವತಾರ, ಸಾಕ್ಷಾತ್ ನಂದಿಕೇಶ್ವರನ ಅವತಾರ ಅನ್ನೋದಕ್ಕೆ ಹೊಂದುತ್ತೆ. ಅದು ವೃಷಭ ರಾಶಿ ರೋಹಿಣಿ ನಕ್ಷತ್ರದ 4ನೇ ಪಾದದಲ್ಲಿ ಬಸವಣ್ಣನವರ ಜನನವಾಯಿತು. ಅದು ಅಕ್ಷಯ ತೃತೀಯ ಅಂದು ಅವತ್ತಾದದ್ದು. ಆ ಪಂಚಾಂಗ ಲಕ್ಷಣವನ್ನ ಇಟ್ಟುಕೊಂಡು ನಿಮಗೆ ವೈಶಾಖ ಮಾಸದಲ್ಲಿ ಯಾವಾಗ ರೋಹಿಣಿ ನಕ್ಷತ್ರ ಬರುತ್ತೋ ಅದು ಅಕ್ಷಯ ತೃತೀಯ ಆಗಿ, ಅಂದ್ರೆ ಅಕ್ಷಯ ತೃತೀಯ ಇದ್ದದ್ದು ಅದೇ ದಿನದಲ್ಲಿಯೇ ಬಸವಣ್ಣನವರ ಜನನವೂ ಕೂಡ ಆದದ್ದು ಅಂತ ಇತ್ಯರ್ಥವಾಗಿದೆ. ಈ ರೀತಿ ಇತ್ಯರ್ಥವಾದದ್ದು ಫಸ್ಟ್ ಟೈಮ್ ಹರ್ಡೇಕರ್ ಮಂಜಪ್ಪನವರು, ಆಗ ಇದ್ದಂತಹ ಮೃತ್ಯುಂಜಯ ಮಹಾಸ್ವಾಮಿಗಳು ಮತ್ತೆ ಒಂದಷ್ಟು ಜನ ವೀರಶೈವ ಸಮಾಜದ ಮುಖಂಡರು 1913 ಮೊಟ್ಟ ಮೊದಲನೆಯ ಬಾರಿಗೆ ದಾವಣಗೆರೆಯಲ್ಲಿ ಮೊಟ್ಟ ಮೊದಲ ಬಸವ ಜಯಂತಿಯ ಆಚರಣೆ ಆದದ್ದು. ಐತಿಹಾಸಿಕವಾಗಿ ನೋಡೋ ಹಾಗಿತ್ತು ಅಂತಂದ್ರೆ ಇಟ್ ವಾಸ್ ಇನ್ ದ ಇಯರ್ 1913 that for the first time ಬಸವ ಜಯಂತಿ was celebrated. ಅದಕ್ಕೆ ಇತ್ಯರ್ಥವಾಗಿ ಇಷ್ಟೆಲ್ಲ ಹಿಂದಿನ ಕೆಲಸಗಳನ್ನೆಲ್ಲ ಮಾಡಿ ಎಲ್ಲ ಕೃತಿಗಳನ್ನೆಲ್ಲ ಅವಲೋಕಿಸಿ, ವಚನಗಳನ್ನ ಅವಲೋಕಿಸಿ, ಕಾಲ ನಿರ್ಣಯದ ವಚನಗಳನ್ನೆಲ್ಲ ಏನಿತ್ತು ಅದನ್ನೆಲ್ಲ ಅವಲೋಕಿಸಿ, ಇದೆಲ್ಲದರ ಹಿಂದೆ ಫಗು ಹಳಕಟ್ಟಿ ಅವರ ಪಾತ್ರ ಬಹಳ 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 ಮಹತ್ವದ್ದು. ಎಷ್ಟೋ ವಚನಗಳೆಲ್ಲ ಎಷ್ಟೋ ಕಡೆ ಅವರವರ ದೇವರ ಮನೆಗಳಲ್ಲಿ, ಜಗಲಿಗಳಲ್ಲಿ, ಪೆಟ್ಟಿಗೆಗಳಲ್ಲೆಲ್ಲ ಅಂದ್ರೆ ತುಂಬಾ ಪವಿತ್ರವಾದಂತಹದ್ದು, ಹಾಳಾಗಬಾರದು ಅಂತ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿ ಇಟ್ಕೊಂಡು ಗಂಟು ಕಟ್ಟಿ ಪೂಜೆ ಮಾಡ್ಲಿಕ್ಕೆ ಇಟ್ಕೊಂಡಿರೋ ಅಂಥದ್ದೆಲ್ಲವನ್ನೂ ಕೂಡ ಆಸ್ಥೆಯಿಂದ ಶ್ರದ್ಧೆಯಿಂದ
ಎಷ್ಟೆಷ್ಟು ಎಲ್ಲೆಲ್ಲೆಲ್ಲೆಲ್ಲಿ ಇಡೀ ಕರ್ನಾಟಕ, ಮಹಾರಾಷ್ಟ್ರ ಏರಿಯಾಸ್ ಎಲ್ಲಾನು ಸುತ್ತಾಡಿ ಆ ವಚನಗಳನ್ನೆಲ್ಲ ಹುಡುಕಿ ತೆಗೆದು ಅದರಲ್ಲಿ ಎಂಥ ಅಗಾಧವಾದಂತಹ ಒಂದು ಜ್ಞಾನದ ಗಣಿ ಇದ್ದಂಥದ್ದನ್ನೆಲ್ಲ ಕಂಡು ಹಿಡಿದು ತನ್ಮೂಲಕ ಶುರುವಾದಂತಹ ಈ ವಚನಗಳ ಪುನರುತ್ಥಾನ, ಈ ರೀತಿ ಇಷ್ಟೆಲ್ಲ ಕೆಲಸಗಳನ್ನ ಮಾಡಿಸ್ಕೊಂಡು ಕಡೆಗೆ ಬಸವ ಜಯಂತಿ ಆಚರಣೆ 1913ರಿಂದ ಶುರುವಾದದ್ದು. ಪ್ರಪ್ರಥಮ ಬಾರಿಗೆ ದಾವಣಗೆರೆಯಲ್ಲಿ ನಡೆದಂಥದ್ದು ಬಸವ ಜಯಂತಿ. ಎನಿವೇಸ್, ಇಷ್ಟೆಲ್ಲ ಆದ್ಮೇಲೆ ನಿಮಗೆಲ್ಲ ಗೊತ್ತಿರೋ ರೀತಿನೇ ಬಸವಣ್ಣನವರು ನಂತರ ಅವರು ಬೆಳೆದದ್ದು, ಆ ನಂತರ ಉಪನಯನದ ವಿಷಯ ಬಂದಾಗ ಅಲ್ಲಿ ಕೂಡ ಸುಮಾರಷ್ಟು ಭಿನ್ನಾಭಿಪ್ರಾಯಗಳಿದೆ. ಬಸವ ಪುರಾಣದಲ್ಲಿ ಅವರು ಉಪನಯನವನ್ನ ಮಾಡಿಕೊಳ್ಳೋದೇ ಇಲ್ಲ. ಉಪನಯನಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡಿದಾಗ್ಯೂ ಕೂಡ ಅವರು ಉಪನಯನದ ಸಂದರ್ಭದಲ್ಲಿಯೇ ನನಗಾಗಲೇ ಶಿವದೀಕ್ಷೆಯಾಗಿರೋದ್ರಿಂದ ಅದರ ಮೇಲೆ ನನಗೆ ಮತ್ತೆ ಉಪನಯನ ಬೇಡ, ಶಿವನೇ ನನಗೆ ದೀಕ್ಷೆಯನ್ನ ಕೊಟ್ಟಾದ ಮೇಲೆ ಮತ್ತೊಬ್ಬನಿಂದ ನನಗೆ ಇನ್ನೇನ್ ದೀಕ್ಷೆ ಸಿಗುವಂತದ್ದಿದೆ, ನನಗಾಗಲೇ ನಾನು ಶಿವನಿಗೆ ಸಮರ್ಪಿತನಾದಂಥವನು, ನೀವು ಅದರ ಮೇಲೆ ನನಗೆ ಇನ್ನೇನು ಉಪನಯನ ಮಾಡಿ ಇನ್ನೇನು ಜ್ಞಾನೋಪದೇಶ ಮಾಡ್ತೀರಾ, ನನಗಿದ್ರಲ್ಲಿ ಇನ್ನೇನು ನನಗಿದ್ರಲ್ಲಿ ದರ್ ಇಸ್ ನೋ ಪಾಯಿಂಟ್, ಇಟ್ ಇಸ್ ಪಾಯಿಂಟ್ಲೆಸ್ ಫಾರ್ ಮೀ ಅಂತ ಅಂದ್ಬಿಟ್ಟು ಅದನ್ನ ಬಿಟ್ಟು ಹೊರಟು ಬಿಡ್ತಾರೆ. ಕೂಡಲ ಸಂಗಮಕ್ಕೆ ಕಪ್ಪಡಿಗೆ ಹೋಗುವಂತಹದ್ದು, ಸಂಗಮನಾಥನಲ್ಲಿಗೆ ಅಂತ ಅಂದ್ಬಿಟ್ಟು ಅವರ ಹಿಂದೆ ಅವರ ಅಕ್ಕ ನಾಗಲಾಂಬಿಕೆ ಕೂಡ ಅವ್ರ ಜೊತೆಗೆ ಹೋಗೋದು ಅಂತ ಅಂದ್ಬಿಟ್ಟು ಬರುತ್ತೆ. ಹರಿಹರನ ಬಸವರಾಜ ದೇವರ ರಗಳೆನಲ್ಲಿ ಬಸವಣ್ಣನವರಿಗೆ ಉಪನಯನ ಆಗಿ ನಂತರದಲ್ಲಿ ಅಲ್ಲಿ ಒಂಥರ ಕೈಂಡ್ ಆಫ್ ಲೈಕ್ ಅ ಡಿಸ್ಕಾಂಟಿನ್ಯೂಟಿ. ಒಂದು ಅವ್ರು ಹೇಳೋದು ಚಿಕ್ಕಂದಿನಲ್ಲಿಯೇ ಅವರ ತಂದೆ ತಾಯಿಗಳು ಕಾಲವಾಗಿ ಹೋದ್ರು, ಅವರ ಮುತ್ತಜ್ಜಿ ಹತ್ರ ಬೆಳೆದದ್ದು, ಆಮೇಲೆ ಅವರು ಸುಮಾರು 13, 14, 16 ವರ್ಷ ಅಂತ ಅನ್ಸುತ್ತೆ, ಸಮ್ವೇರ್ ಇನ್ ದ ಟೀನೇಜ್ ಇಯರ್ಸ್ ಅಲ್ಲಿ ಇರುವಾಗ ಜನಿವಾರವನ್ನ ಕಿತ್ತು ಕಪ್ಪಡಿ ಸಂಗಮಕ್ಕೆ ಹೋದದ್ದು ಅಂತ ಅಂದ್ಬಿಟ್ಟು, ಈಶಾನ್ಯ ಗುರುವಿನ ಬಳಿ ಅಂತ ಅಂದ್ಬಿಟ್ಟು. ಇನ್ನ ಶೂನ್ಯ ಸಂಪಾದನೆಯಲ್ಲಿ ಇದು ಯಾವುದರ ಪ್ರಮೇಯವಕ್ಕೂ ಅವ್ರು ಹೋಗೋದಿಲ್ಲ. ಅದು ಉಪನಯನವಾಗಿತ್ತ ಬಿಟ್ಟಿತ್ತ, ಅವರು ಮಾಡಿಸ್ಕೊಳ್ಳೇ ಇಲ್ವಾ ಅಥವಾ ಮಾಡ್ಕೊಂಡಿದ್ದು ಜನಿವಾರ ಕಿತ್ ಹಾಕಿದ್ರ, ಒಂದಷ್ಟು ಆ ಡ್ರಾಮಟೈಸೇಷನ್ ಅನ್ನ ವಿ ಕ್ಯಾನ್ ಸಿ ಇನ್ ಹರಿಹರ. ಜನಿವಾರವನ್ನ ಕಿತ್ತು ಬಿಸಾಕಿ ಹೋಗುವಂಥದ್ದು ಇದೆಲ್ಲ ಒಂದಷ್ಟು. ಶೂನ್ಯ ಸಂಪಾದನೆಯಲ್ಲಿ ಯಾವುದಕ್ಕೂ ಹೋಗೋದಿಲ್ಲ. ಬಟ್ ಒಂದೇನು ಅಂತಂದ್ರೆ, ಬಸವಣ್ಣನವರಿಗೆ ಶಿಕ್ಷಾ ಗುರು ದೀಕ್ಷಾ ಗುರು ಅಂತ ನೋಡೋ ಹಾಗಿತ್ತು ಅಂತಂದ್ರೆ, ಶಿಕ್ಷಾ ಗುರು ನಿಮಗೆ ಜಾತವೇದ ಮುನಿ ಅನ್ನೋದು ಪ್ರಚಲಿತವಾಗಿರುವಂಥದ್ದು, ಜಾತವೇದ ಮುನಿಯನ್ನೇ ಹರಿಹರ ಈಶಾನ್ಯ ಗುರು ಅಂತ ಕರೆದಿರೋದು ಅಂತ ಕೂಡ ಹೇಳ್ತಾರೆ. ಅದಕ್ಕೆ ಸರಿಯಾಗಿ ಉದಾಹರಣೆಗಳಿದೆಯಾ ಅಥವಾ ಇಸ್ ದೇರ್ ಎನಿ ಕೈಂಡ್ ಆಫ್ ಲೈಕ್ ರೆಕಾರ್ಡ್ ದಟ್ ರೆಫರ್ಸ್ ಟು ಜಾತವೇದ ಮುನಿ ಆಲ್ಸೋ ಆಸ್ ಎ ಈಶಾನ್ಯ ಗುರು? ಐ ಹ್ಯಾವ್ ನಾಟ್ ಕಮ್ ಅಕ್ರಾಸ್ ಇಟ್. ಬಟ್ ಇನ್ ಎನಿ ಕೇಸ್, ಶಿಕ್ಷಾ ಗುರುವಾಗಿ ಜಾತವೇದ ಮುನಿಗಳು ಅಥವಾ ಈಶಾನ್ಯ ಗುರುಗಳು ಇದ್ದದ್ದು. ದೀಕ್ಷೆ ಮಾತ್ರ ಬಸವಣ್ಣನವರಿಗೆ ಸಾಕ್ಷಾತ್ ಶಿವನೇ ಕೊಟ್ಟದ್ದು, ಕಪ್ಪಡಿಯಲ್ಲಿ ಕೂಡಲ ಸಂಗಮನಾಥನೇ ಅವರಿಗೆ ದೀಕ್ಷೆಯನ್ನ ಕೊಟ್ಟದ್ದು ಅಂತ ಅಂದ್ಬಿಟ್ಟು ಎಲ್ಲ ಕವಿಗಳ ಅಭಿಪ್ರಾಯವಿದ್ರು. ಹರಿಹರಂದ್ರಲ್ಲಿ ಶಿವ ಅಲ್ಲದೆ ಹೋದ್ರುನು ಅಲ್ಲಿದ್ದಂತಹ ನಂದಿ ಮುಖದಿಂದಲೇ ಅವನಿಗೆ ದೀಕ್ಷೆಯಾದದ್ದು. ಒಟ್ಟಿನಲ್ಲಿ ಅಲೌಕಿಕವಾದಂತಹ ಆಧ್ಯಾತ್ಮಿಕಾನುಭೂತಿಯ ಒಂದು ದೀಕ್ಷೆ ಬಸವಣ್ಣನವರಿಗೆ ಲಭಿಸಿತ್ತು. ಅದು ಯಾವರೇ ಒಬ್ಬರು ಮಾನವರಿಂದ ಅವರಿಗೆ ದೀಕ್ಷಾ ಗುರು ಆದಂಥವರಲ್ಲ ಅನ್ನುವಂತಹ ಒಂದು ಅಭಿಪ್ರಾಯ ಪ್ರತಿಯೊಬ್ಬರಲ್ಲೂ ಇದೆ. ಅದನ್ನೇ ನಾವು ಶೂನ್ಯ ಸಂಪಾದನೆಯಲ್ಲೂ ಕೂಡ ಕಾಣಬಹುದು. ಕಪ್ಪಡಿ ಸಂಗಮ ದೇವರಿಗೆ ಬಂದು ಶಿವೋಪದೇಶವಂ ಪಡೆದರು ಅಂತಂದ್ಬಿಟ್ಟು ಹೇಳತ್ತೆ ಅದರಲ್ಲಿ. ಆ ನಂತರ ಬಲದೇವರು, ಅವರ ಸೋದರ ಮಾವ ಬಲದೇವರು ಬಂದು ಅವರನ್ನ ನೋಡಿ ಅಲ್ಲಿ ಕಪ್ಪಡಿ ಸಂಗಮನ ಕೂಡಲ ಸಂಗಮದಲ್ಲಿ ನೋಡಿ ಅವರನ್ನ ಕರ್ಕೊಂಡು ಇಲ್ಲಿ ನಮ್ಮಲ್ಲಿ ಉದ್ಯೋಗಕ್ಕೆ ನೀನು ಒಳ್ಳೆ ತಕ್ಕನಾದಂಥವನು, ಬಂದು ಕರ್ಣಿಕ ವೃತ್ತಿಯನ್ನ ಶುರು ಮಾಡಿಕೊಂಡು ಅವರನ್ನ ಬಹಳ ಇಷ್ಟಪಟ್ಟು ಅವರಿಗೆ ತಮ್ಮ ಮಗಳಾದ
ಗಂಗಾಂಬಿಕೆ ಅಂತಾನು ಹೇಳ್ತಾರೆ, ನೀಲಾಂಬಿಕೆ ಅಂತಾನು ಹೇಳ್ತಾರೆ. ಇಲ್ಲಿ ಮಡದಿಯರ ವಿಚಾರ ಬಂದಾಗ ಮತ್ತೆ ಒಂದಷ್ಟು ಕನ್ಫ್ಯೂಷನ್ಸ್. ಬಸವಣ್ಣ ಆಗ್ಲೇ ಹೇಳದ್ನಲ್ಲ, ಒಂದು ಇಟ್ ಈಸ್ a very unfortunate thing, maybe because of the political turmoil and everything that happened. ಎಂಥ ಒಂದು ಅಗಾಧವಾದಂತಹ ವ್ಯಕ್ತಿತ್ವ, ಅವರ ಬಗ್ಗೆ ಬೇಸಿಕ್ ವಿವರಗಳು ಕೂಡ ಯಾರು ಸರಿಯಾಗಿ ದಾಖಲಿಸ್ತಾ ಇರ್ಲಿಲ್ವೇ ಅಂತ ಅನ್ನೋದು ಒಂದು ಕಡೆ ಅಂತ ಅನ್ಸುತ್ತೆ. ಆದರೆ ವಚನಗಳನ್ನೇ ನೋಡಿದ್ರೆ, ಅದಕ್ಕೆ ಆಮೇಲೆ ಬರ್ತೇನೆ. ಸೊ ಈಗ ಗೃಹಸ್ಥಾಶ್ರಮದ ಬಗ್ಗೆನೆ ಅವರ ಮಡದಿಯರ ವಿಚಾರಗಳನ್ನೇ ತಗೊಂಡ್ರೆ, pretty much everyone is of the opinion that there were two wives, ಗಂಗಾಂಬಿಕೆ ನೀಲಾಂಬಿಕೆ ಅಂತ ಅಂದ್ಬಿಟ್ಟು. ಅಥವಾ ಬಸವ ಪುರಾಣದಲ್ಲಿ ಪಾಲ್ಕುರಿಕೆ ಸೋಮನಾಥ ಭೀಮಕವಿ ಗಂಗಾಂಬಿಕೆ ಮಾಯಿದೇವಿ ಅಂತ ಅಂದ್ಬಿಟ್ಟು, ಮತ್ತೆ ಅದನ್ನೇ ಗಂಗಾದೇವಿ ಮಾಯಿದೇವಿ ಅಂತ ಅಂದ್ಬಿಟ್ಟು ಹರಿಹರ ಹೇಳಿದ್ರು ಕೂಡ, ನಂತರದಲ್ಲಿ ನಿಮಗೆ ಹೆಚ್ಚಾಗಿ ವಚನಗಳನ್ನೇ ನಾವು ಆಧಾರವಾಗಿ ಇಟ್ಕೊಂಡು ನೋಡೋ ಹಾಗಿತ್ತು ಅಂತಂದ್ರೆ, ಸಿದ್ದರಾಮರ ವಚನವಾಗಲಿ, ಅಕ್ಕಮಹಾದೇವಿಯವರ ವಚನವಾಗಲಿ, ಮಡಿವಾಳ ಮಾಚಯ್ಯನವರ ವಚನಗಳಾಗ್ಲಿ, ಅದೆಲ್ಲದರಲ್ಲೂ ನಮಗೆ ಎದ್ದು ಕಾಣಿಸುವಂಥದ್ದು ನೀಲಾಂಬಿಕೆ. ಅವರಂತೂ ಮನ ಬಿಚ್ಚಿ ಬಸವಣ್ಣ ನನ್ನ ಗಂಡ, ಬಸವಣ್ಣ ನನ್ನ ಗಂಡ ಅಂತ ಹೇಳ್ಕೊಂಡು ಎಷ್ಟು ವಚನಗಳನ್ನ ಬಸವಣ್ಣನವರು ಕೂಡ ನೀಲಾಂಬಿಕೆ ತನ್ನ ಹೆಂಡತಿ ಅನ್ನೋದನ್ನ ಪ್ರಸ್ತಾವಿಸಿ ಬರೆದಿರುವಂತಹ ವಚನ ಕೂಡ ಇದೆ. ಸೊ ಹಾಗಾಗಿ ಇದು ಗಂಗಾಂಬಿಕೆ ನೀಲಾಂಬಿಕೆಯರ, ಅಥವಾ ಗಂಗಾಂಬಿಕೆಗೆನೆ ಯೂಶಲಿ ಮದುವೆ ಆದಾಗ ಮದುವೆಗೆ ಮುಂಚೆ ಒಂದು ಹೆಸರಿರುತ್ತೆ, ಮದುವೆ ನಂತರ ಒಂದು ಹೆಸರು ಇಟ್ಕೊಳ್ಳುವಂತ ವಾಡಿಕೆ ಸಂಪ್ರದಾಯಗಳೆಲ್ಲ ಇರುತ್ತಲ್ಲ, ಈಗಲೂ ಕೂಡ ಪ್ರಚಲಿತವಾಗಿದೆ. ಸೊ ಹಾಗಾಗಿ ಇದ್ದದ್ದು ಒಬ್ಬರೇ ಹೆಂಡತಿ, ಅವರ ಹೆಸರೇನೆ ಗಂಗಾಂಬಿಕೆ, ನಂತರದಲ್ಲಿ ನೀಲಾಂಬಿಕೆ ಅಂತ ಆಗಿರಬಹುದು ಅಂತ ಕೂಡ ನಂಬಿರುವಂತಹದಕ್ಕೆ ಸಾಧ್ಯತೆಗಳು ಉಂಟು, ಅಂತ ನಂಬಿಕೆಗೂ ಕೂಡ ಸಾಧ್ಯತೆಗಳು ಉಂಟು. ಶೂನ್ಯ ಸಂಪಾದನೆಯಲ್ಲಿ ಮದುವೆಗಳ ಯಾವ ವಿಚಾರ ಕೂಡ ಬರೋದಿಲ್ಲ. ಒಟ್ಟಿನಲ್ಲಿ ಒಬ್ಬರೇ ಹೆಂಡತಿ ಇರಬಹುದು ಅನ್ನೋ ಒಂದು ನಂಬಿಕೆ ಐ ಫೀಲ್ ಇಸ್ ಮೋರ್ ರೆಲೆವೆಂಟ್ ಅಂತ ಅಂದ್ಬಿಟ್ಟು, ಇಟ್ ಇಸ್ ಮೋರ್ ಬಿಲೀವಬಲ್. ಅಂಡ್ ಈವನ್ ಇಫ್ ಹಿ ಹ್ಯಾಡ್ ಲೈಕ್ ಗಂಗಾಂಬಿಕೆ ನೀಲಾಂಬಿಕೆ ಅಂತಾನೆ ಇದ್ರು ಅಂತಂದ್ರೆ, ಗಂಗಾಂಬಿಕೆಯವರು ಬರ್ದಿರುವಂತಹ ವಚನಗಳು ಅಂತ ಲಭ್ಯವಿದೆಯೇ ಹೊರತು ಅದ್ ಯಾವ ವಚನಗಳಲ್ಲೂ ಕೂಡ ಬಸವಣ್ಣನವರನ್ನ ತನ್ನ ಗಂಡ ಅಂತ ಹೇಳ್ಕೊಂಡಾಗ್ಲಿ ಹೇಳಿರೋದಾಗ್ಲಿ ನಮಗ್ ಸಿಗೋದಿಲ್ಲ. ನೀಲಾಂಬಿಕೆಯವರ ವಚನದಲ್ಲಂತೂ ಯಥೇಷ್ಟವಾಗಿ ಎಲ್ಲದರಲ್ಲಿಯೂ ಅವರು ಬಸವಣ್ಣ ತನ್ನ ಗಂಡ ಅಂತ ಅಷ್ಟು ಸಾರಾಸಗಟಾಗಿ ಹೇಳ್ಕೊಂಡಿರೋದು ಗೊತ್ತಾಗುತ್ತೆ. ಇನ್ನ ಮಕ್ಕಳ ವಿವರ ಕೂಡ ಹೆಚ್ಚಾಗಿ ಎಲ್ಲೂ ಕಂಡು ಬಂದಿಲ್ಲದೆ ಹೋದ್ರುನು ಅವರಿಗೆ ಚಿಕ್ಕ ಸಂಗಯ್ಯ ಬಾಲಸಂಗಯ್ಯ ಅಂತ ಒಬ್ಬ ಮಗ ಕೂಡ ಇದ್ದ. ಆದರೆ ಚಿಕ್ಕಂದಿನಲ್ಲಿಯೇ ಮಗ ತೀರ್ ಹೋದ ಅಂತ ಕೂಡ ಚಾರಿತ್ರಿಕವಾಗಿ ಹೇಳಲಿಕ್ಕೆ ಒಂದಷ್ಟು ಆಸ್ಪದಗಳು ಉಂಟು. ಇನ್ನ ಪುರಾಣದಲ್ಲಿಯೇ ನಾವು ನೋಡೋ ಹಾಗಿತ್ತು ಅಂತಂದ್ರೆ, ಡೈರೆಕ್ಟ್ ಆಗಿ ಇದಕ್ಕೆ ರೆಫರೆನ್ಸ್ ಬರ್ದೇ ಹೋದ್ರು ಕೂಡ ಪುರಾಣದಲ್ಲಿ ಈಗ ಬಸವಣ್ಣನವರ ಒಂದು ವಚನಾನೇ ಇದೆ, 88 ಪವಾಡಂಗಳ ಮೆರೆದು ಹಗರಣದ ಚೋಹದಂತಾಯಿತೆನ್ನ ಭಕ್ತಿ ಅಂತ ಅಂದ್ಬಿಟ್ಟು ಬಸವಣ್ಣವ್ರು ಹೇಳ್ಕೊಳ್ತಾರೆ. ಆ 88 ಪವಾಡಗಳಲ್ಲಿ ಇದರಲ್ಲೂ ಕೂಡ ಹರಿಹರನ ಬಸವರಾಜ ದೇವರ ರಗಳೆ ಆಗ್ಲಿ, ಬಸವ ಪುರಾಣ, ಇದೆಲ್ಲದರಲ್ಲೂ ಬರುವಂತ ಒಂದು ಕಥೆ ಸಾರಾಂಶ ಏನು ಅಂತಂದ್ರೆ, ಪರಮೇಶ್ವರ ಇವರ ಭಕ್ತಿಯನ್ನ ಪರೀಕ್ಷೆ ಮಾಡುವುದಕ್ಕೋಸ್ಕರವಾಗಿ ಬಂದು ನಿನ್ನ ಹೆಂಡತಿಯನ್ನ ನನಗೆ ಕಳಿಸು ಅಂತ ಅಂದ್ಬಿಟ್ಟು ಜಂಗಮ ವೇಷಧಾರಿಯಾಗಿ ಬಂದು ನಿನ್ನ ಹೆಂಡತಿಯನ್ನ ನನ್ನ ಸೇವೆಗೆ ಕಳಿಸು ಅಂತಂದ್ರೆ, ನಿರ್ಭೀತಿಯಿಂದ ನೀಲಾಂಬಿಕೆಯವರನ್ನ ಕಳಿಸ್ಬಿಡ್ತಾರೆ. ಅವರ ಭಕ್ತಿಯನ್ನ ಮೆಚ್ಚಿ ಶಿವ ತನ್ನ ನಿಜ ಸ್ವರೂಪವನ್ನ ತೋರಿಸಿ, ಇಲ್ಲ ನೀವಂತೂ ಸೇವೆ ಅಂತೂ ತಗೊಳ್ಬೇಕು ಅಂತ ಹೇಳಿದ್ಯಲ್ಲ, ಯು ಹ್ಯಾವ್ ಟು ಫುಲ್ಫಿಲ್ ದಟ್ ಅಂತಂದ್ರೆ, ಸರಿ ನಿನ್ನ ಮಗನಾಗಿಯೇ ನಾ ಹುಟ್ಟು ಬರ್ತೇನೆ ಅಂತಂದ್ಬಿಟ್ಟು ನೀಲಮ್ಮನವರ ಗರ್ಭದಲ್ಲಿಯೇ ಶಿವ ಅವತರಿಸಿದ ಅಂತಂದ್ಬಿಟ್ಟು ಕೂಡ ಅದರಲ್ಲಿ ಉಲ್ಲೇಖ ಉಂಟು. ಆದರೆ ನಂತರದಲ್ಲಿ ಅದು ಏನಾಯ್ತು ಅನ್ನೋದು ಎಲ್ಲ ಇಟ್ ಬಿಕಮ್ಸ್ ಕಂಪ್ಲೀಟ್ಲಿ ಸೈಲೆಂಟ್. So there is a certain mystery that is existent. And ಆ ನಂತರದಲ್ಲೂ ಕೂಡ ನೀಲಮ್ಮನವರ ಒಂದು ವಚನದಲ್ಲಿ ನನ್ನ ಸಂಗಯ್ಯನ್ನ ನನ್ನಿಂದ ಕಿತ್ಕೊಂಡ್ಬಿಟ್ಟಿಯಲ್ಲ ಅಂತ ಹೇಳುವ ಅರ್ಥದ ಒಂದು ವಚನ ಇರೋದ್ರಿಂದಾಗಿ ಇತಿಹಾಸಕಾರರು ಮತ್ತೆ ಭಾಷಾ ತಜ್ಞರು ಅದನ್ನೆಲ್ಲ ನೋಡಿಬಿಟ್ಟು ಬಹುಶಃ ಮಗು ಚಿಕ್ಕಂದಿನಲ್ಲಿಯೇ ತೀರ್ಕೊಂಡಿತ್ತು
ಅನ್ನೋ ಒಂದು ಅಭಿಪ್ರಾಯವನ್ನ ಇಟ್ಕೊಂಡಿದ್ದಾರೆ. ಬಟ್ ಅದಕ್ಕೆ ಮಿಗಿಲಾಗಿ ಯಾವ ಪುರಾವೆಗಳು ಕೂಡ ಲಭ್ಯವಿಲ್ಲ. ಮಗುವಿಗೆ ಬಾಲಸಂಗಯ್ಯ, ಚಿಕ್ಕ ಸಂಗಯ್ಯ ಅಂತ 2 ಹೆಸರುಗಳನ್ನ ಕೂಡ ಕಂಡಿದ್ದಿದೆ. ಇನ್ನ ಕಲ್ಯಾಣದಲ್ಲಿಯೇ ಅವರ ಕಾಲವನ್ನ ನಾವು ನೋಡೋ ಹಾಗಿತ್ತು ಅಂತಂದರೆ, ಉಚ್ಛ್ರಾಯ ಸ್ಥಿತಿಗೆ ಬಂದದ್ದು ಬಸವಣ್ಣನವರು ಬಿಜ್ಜಳನಿಗೆ ಮಹಾಮಂತ್ರಿಯಾದಾಗಿನಿಂದ, ಕರ್ಣಿಕರಾಗಿದ್ದಾಗ, ಆ ನಂತರ ಬಲದೇವರ ಅವರ ಸೋದರ ಮಾವ ಮಹಾಮಂತ್ರಿಯಾಗಿದ್ದದ್ದು. ಅವರು ಕಾಲವಾಗಿ ಹೋದ ಮೇಲೆ ಆ ಸ್ಥಾನಕ್ಕೆ ಬಸವಣ್ಣನವರನ್ನ ತರಬೇಕು ಅಂತ ಇರುವಂತಹ ಸಂದರ್ಭದಲ್ಲಿ ಬಿಜ್ಜಳನ ಆಸ್ಥಾನದಲ್ಲಿ ಒಂದು ತಾಳೆಗರಿ ಬಂದು ಬೀಳುವಂತಹ ಸಂದರ್ಭ. ಅದು ಗೂಢವಾದಂತಹ ಲಿಪಿ, ಇದನ್ನ ಯಾರಿಗೂ ಅರ್ಥ ಮಾಡ್ಕೊಳ್ಳಿಕ್ಕಾಗೋದಿಲ್ಲ, ಏನಿದೆ ಅಂತ ಅನ್ನೋದು, ಯಾರು ಓದ್ತಾರೆ ಅನ್ನೋ ಒಂದು ಪ್ರಶ್ನೆ ಬಂದಾಗ ಬಸವಣ್ಣನವರನ್ನ ಕೇಳಿ ಅಂತ ಅಂದ್ಬಿಟ್ಟು ಬಸವಣ್ಣನವರು ಆ ತಾಳೆಗರಿಯನ್ನ ಓದಿ ಅದರಲ್ಲಿ ಉಲ್ಲೇಖವಾಗಿದ್ದಂತಹ ಆ ಬಿಜ್ಜಳನ ಸಿಂಹಾಸನದ ಕೆಳಗಡೆ ಇದ್ದಂತಹ ಒಂದು ಭಾಗವನ್ನ, ಭೂಪ್ರದೇಶವನ್ನ, ವೆನ್ ಇಟ್ ವಾಸ್ ಎಕ್ಸ್ಕವೇಟೆಡ್ ದೇ ಡಿಸ್ಕವರ್ ಅ ಟ್ರೆಷರ್. ಅದನ್ನ ನಂತರ ಜನರ ಒಳಿತಿಗಾಗಿ ಉಪಯೋಗಿಸಬೇಕು ಅಂತ ಅನ್ನೋದು, ಅದೆಲ್ಲದಲ್ಲಿ ಮತ್ತೆ ಅವರ ಆ ಒಂದು ಕಾಯಕ ನಿಷ್ಠೆ, ಅವರ ಒಂದು ಪ್ರಾಮಾಣಿಕತನ, ಇದೆಲ್ಲವನ್ನ ಗುರುತಿಸಿಕೊಂಡು ಬಿಜ್ಜಳ ಅವರಿಗೆ ಮಹಾಮಂತ್ರಿ ಪದವಿಯನ್ನ ಕೊಟ್ಟದ್ದಂಥದ್ದು. ಆ ನಂತರದಲ್ಲಿ ಅವರು ಕೈಗೊಂಡ ಹಲವಾರು ಕಾರ್ಯಗಳು, ಸಮಾಜೋದ್ಧಾರಕ ಕಾರ್ಯಗಳು, ಇದೆಲ್ಲವನ್ನ ಗೊತ್ತಿರುವಂತಹದ್ದೇ. ಅದರ ಜೊತೆಗೆ ಅವರ ಆಧ್ಯಾತ್ಮಿಕ ಸಾಧನೆ ಯಾವ ರೀತಿ ಬೆಳೀತಾ ಹೋಯಿತು, ಅದೆಲ್ಲದರಲ್ಲಿ ನಿಮಗೆ ಬಸವ ಪುರಾಣದಲ್ಲಿ ಅಲ್ಲಿಂದ ಶುರುವಾಗುವಂಥದ್ದು ಎಲ್ಲವೂ ಕೂಡ ಆ 88 ಪವಾಡಗಳು ಅಂತ ಏನ್ ಹೇಳಿತ್ತಲ್ಲ, ಸುಮಾರಷ್ಟು. ಇವಾಗ ನಿಮಗೆ ಬಹುಶಃ ಪ್ರತಿಯೊಬ್ಬರಿಗೂ ಚೆನ್ನಾಗಿ ಗೊತ್ತಿರುವಂಥದ್ದು ಅಂತಂದ್ರೆ, ಬದನೆಕಾಯಿಗಳನ್ನ ಕಟ್ಟಿಕೊಂಡು, ಚಿಕ್ಕ ಚಿಕ್ಕ ಬದನೆಕಾಯಿ ಇರುತ್ತಲ್ಲ, ಅದನ್ನ ಕಟ್ಟಿಕೊಂಡು ಜಂಗಮರ ವೇಷದಲ್ಲಿ ಬಂದಂಥವ್ರು ಕಿಡಿಗೇಡಿಗಳು, ಅವರ ಕತ್ತಿನಲ್ಲಿ ಇದ್ದಂತಹ ಬದನೆಕಾಯಿಗಳೆಲ್ಲ ಲಿಂಗವಾಗಿ ಹೋದಂತಹದ್ದು. ಚಿಕ್ಕವರಾಗಿದ್ದಾಗ್ಲೇನೆ ಗುರು ಪೂಜೆಗೆ ಹಾಲು ಬೇಕು ಅಂತಂದ್ರೆ ಅಲ್ಲಿ ಸತ್ತಿದ್ದಂತಹ ಎಮ್ಮೆಯನ್ನ ಬದುಕಿಸಿ ಅದರಿಂದ ಹಾಲನ್ನ ಕರೆದ್ರು ಅಂತಂದ್ಬಿಟ್ಟು, ಆಮೇಲೆ ಎಷ್ಟೋ ಜನ ಸತ್ತಂತಹವರು, ಶಿವಶರಣರೆಲ್ಲ ಸತ್ತಂತವ್ರನ್ನೆಲ್ಲ ಅವ್ರನ್ನ ಬದುಕಿಸ್ತಾ ಇದ್ದಂತಹದ್ದು. ಈ ಎಲ್ಲಾ ಪವಾಡಗಳು ತುಂಬಾ 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 ಇದೆ. ಹರಿಹರಂದ್ರಲ್ಲೂ ಕೆಲವು ಪವಾಡಗಳು ಉಲ್ಲೇಖ ಅಂತೂ ಬಂದೇ ಬರುತ್ತೆ. ನಾಗಯ್ಯ ಅಂತ ಅನ್ಸುತ್ತೆ, ನಾಗಯ್ಯನವರ ಮನೆಗೆ ಅಂತ್ಯಜರಾಗಿದ್ದಂತಹ ನಾಗಯ್ಯನವರ ಮನೆಗೆ ಹೋಗಿ ಬರ್ತಿರುವಂತಹದ್ದು ಸಂದರ್ಭದಲ್ಲಿ ಅದನ್ನ ನೋಡಿ ಕೆಲವರು ಹೋಗ್ಬಿಟ್ಟು ಬಿಜ್ಜಳನಿಗೆ ದೂರನ್ನ ಕೊಡ್ತಾರೆ. ಅಯ್ಯೋ, ಅವನು ಅಂತ್ಯಜನ ಮನೆಗೆ ಹೋಗಿ ಬರ್ತಾ ಇದ್ದಾನೆ, ಸೀದಾ ನಿನ್ನನ್ನ ಕಾಣ್ಲಿಕ್ಕೆ ಬರ್ತಾ ಇದ್ದಾನೆ, ಅರಮನೆಗೆ ಅವ್ನು ಬಂದ್ಬಿಟ್ಟ ಅಂತಂದ್ರೆ ಎಲ್ಲಾ ಅಪವಿತ್ರವಾಗಿ ಹೋಗುತ್ತೆ, ಅರಮನೆನೆಲ್ಲ ತೊಳಸ್ಬೇಕು ಮಾಡ್ಬೇಕು ಅಂತೆಲ್ಲ ಅಂತಂದ್ಬಿಟ್ಟು ಅವ್ನು ಅರಮನೆಗ್ ಬರಕ್ ಬಿಡ್ಬೇಡಿ, ಹೊರಗಡೆ ಹೋಗಿ ಕಾಣಿ, ಅವ್ರನ್ನ ವಿಚಾರಣೆ ನಡೆಸ್ಬೇಕು ಅಂತ ಅಂದ್ಬಿಟ್ಟು, ಆಗ ಅರಮನೆಯ ಬಾಗಿಲಲ್ಲೇನೆ ಅವ್ರ ಒಳಗಡೆ ಬರ್ಲಿಕ್ಕೆ ಬಿಡದೆ ಅಲ್ಲೇ ನಿಂತ್ಕೊಂಡು ವಿಚಾರಣೆಯನ್ನ ನಡೆಸುವಾಗ, ನೀ ಅಂತ ಒಬ್ಬ ಅಂತ್ಯಜನ ಮನೆಗೆ ಹೋಗ್ಬಿಟ್ಟು ಸೀದಾ ಇಲ್ಲಿ ನನ್ನ ನೋಡ್ಲಿಕ್ಕೆ ಬರ್ತಾ ಇದೆಯಲ್ಲ, ನಿನ್ಗೇನ್ ಮಡಿ ಮೈಲಿಗೆ ಇಲ್ವಾ ಅಂತ ಅನ್ನುವಂತ ಸಂದರ್ಭದಲ್ಲಿ ಅವರು ಅಂತ್ಯಜ ಯಾರು, ಅವನು ಪರಿಶುದ್ಧಾತ್ಮ, ಅವನನ್ನ ಅಂತ್ಯಜ ಅಂತ ಇವರೆಲ್ಲಾರೇ ಅಂತ್ಯಜರು ಅಂತ ಅಂದ್ಬಿಟ್ಟು ಹೇಳಿದ್ದಕ್ಕೆ, ಓ ಅದೇನ್ ಹಾಗಿದ್ರೆ ಅವ್ರ ಮೈಯಲ್ಲೇನು ರಕ್ತ ಹರಿಯೋದಿಲ್ವಾ, ಅಂತ ಏನ್ ಪವಿತ್ರಾತ್ಮ ಅಂತ ಹೇಳ್ತೀಯ, ಅವನಲ್ಲಿ ರಕ್ತ ಹರಿಯಲ್ವಾ, ಹಾಲ ಹರಿಯೋದು ಅಂತಂದ್ರೆ ಹೌದು ಅಂತ ಅಂದ್ಬಿಟ್ಟು ಅವರನ್ನ ಕರೆಸಿ ಅವರ ಎದುರುಗಡೆ ಇವ್ರ ಬೆರಳನ್ನ ಚುಚ್ಚಿಸಿ ಮಾಡಿಸಿದ್ರೆ ಅಲ್ಲಿಂದ ರಕ್ತ ಬಂದ್ರೆ, ಇವರ ಬೆರಳನ್ನ ಚುಚ್ಚಿದ್ರೆ ಹಾಲು ಚಿಮ್ಮಿಸಿದ್ರು ಅಂತ ಅಂದ್ಬಿಟ್ಟು, ಈ ತರದೆಲ್ಲ ಪವಾಡಗಳ ಉಲ್ಲೇಖಗಳು. ಅದಕ್ಕೆ ಬಹುಶಃ ಆಕರವಾಗಿ ಅವರು ಬಸವಣ್ಣನವರ ಈ ವಚನವನ್ನೇ ಉಪಯೋಗಿಸಿದ್ರೋ ಏನೋ, ಆ 88 ಪವಾಡಗಳ ಮೆರೆದು ಹಗರಣದ ಚೋಹದಂತಾಯಿತನ್ನ ಭಕ್ತಿ ಅಂತ ಅಂದ್ಬಿಟ್ಟು ಹೇಳಿದಾರಲ್ಲ, ಅದನ್ನೇ ಇಟ್ಟುಕೊಂಡು ಅದರ ಜೊತೆಗೇನೆ ಬಸವ ಪುರಾಣದಲ್ಲಿ ಬೇರೆ ಆ ತ್ರಿಷಷ್ಟಿ ಪುರಾತನರು ಅಂತ ಅಂದ್ಬಿಟ್ಟು ಪೆರಿಯ ಪುರಾಣಂ ವಿಷಯ ಮಾತಾಡುವಾಗ ಆ 63 ಪುರಾತನರ ವಿಷಯಗಳನ್ನ ಹೇಳಿತ್ತಲ್ಲ, ಅದರಲ್ಲಿ ಕೆಲವಾರು ಜನರ ಕಥೆಗಳು, ಅದರ ಜೊತೆಗೆ ಈಗ ಬಸವಣ್ಣನವರ ಸಮಕಾಲೀನರಾಗಿದ್ದಂತಹ ಹಲವಾರು ಶರಣರ ಕಥೆಗಳು, ಅದೆಲ್ಲದರಲ್ಲಿಯೂ ಹೊಂದಿಕೊಂಡು ಬಸವಣ್ಣನವರ ಪಾತ್ರ ಅಂತೂ ಬರ್ತಾನೆ ಇರುತ್ತೆ.
ಅಲ್ಲಮ ಪ್ರಭುಗಳು ಬರುವಂತಹದ್ದು, ಅಲ್ಲಮ ಪ್ರಭುಗಳಿಗೆ ಆರೋಹಣೆ ಮಾಡಿಸುವಂತಹದ್ದು, ಅದು ಕೂಡ ಶೂನ್ಯ ಸಂಪಾದನೆಯಲ್ಲಿ ಉಂಟು. ಆ ಪವಾಡಗಳು, ಆ ಒಂದು ಘಟನೆಗಳು ಕೂಡ ಶೂನ್ಯ ಸಂಪಾದನೆಯಲ್ಲಿ ಬರುತ್ತೆ. ಪ್ರಭುದೇವರಿಗೆ ಆರೋಹಣೆ ಮಾಡಿಸುವಂತಹದ್ದು ಇದೆಲ್ಲವನ್ನು ಕೂಡ. ಸೊ ಇದೆಲ್ಲದರ ಜೊತೆಗೇನೆ ನಮಗೆ ಬಸವ ಪುರಾಣವಾಗಲಿ, ಹರಿ ಬಸವರಾಜರ ರಗಳೆ ಆಗಲಿ, ಈ ಶೂನ್ಯ ಸಂಪಾದನೆಯಲ್ಲಿ ಏನು ಗೊತ್ತಾಗೋದಿಲ್ಲ. ಆದರೆ ಒಂದೊಂದು ಹಂತದಲ್ಲಿಯೂ ಕೂಡ ಬಿಜ್ಜಳ ಮತ್ತೆ ಬಸವಣ್ಣ ಮತ್ತೆ ಅವರ ಶರಣರೆಲ್ಲರ ನಡುವಿನ ಆ ಒಂದು ವ್ಯತ್ಯಯಗಳು, ಘರ್ಷಣೆಗಳು ನಮಗೆ ತಿಳಿತಾ ಹೋಗುತ್ತೆ. ಒಬ್ಬರಲ್ಲ ಒಬ್ರು ಅದಕ್ಕೆ ಕುಚೋದ್ಯವಾಗಿ ಅವನಿಗೇನೋ ಚಾಡಿ ಹೇಳೋದು, ಅದಕ್ಕೆ ಸರಿಯಾಗಿ ಇವನೇನೋ ಮಾಡೋದು, ಬಿಜ್ಜಳ ಏನೋ ಮಾಡೋದು, ಒಬ್ರಿಗೆ ಕಣ್ಣು ಕೀಳಿಸೋದು, ಒಬ್ರಿಗೆ ಜೀವ ತೆಗೆಸೋದು, ಚೋರ ಚಿಕ್ಕಯ್ಯ ಅಂತ ಅಂದ್ಬಿಟ್ಟು ಅದೊಂದು ಸಂಗತಿ ಬರುತ್ತೆ. ಮೂಳಿಗೆ ಮಾರಯ್ಯನವರು ಮಾಂಡವ್ಯ ದೇಶದ ಕಾಶ್ಮೀರ್, ರೈಟ್, ಮೂಳಿಗೆ ಮಾರಯ್ಯನವರು ಅಲ್ಲಿ ಇದ್ದಂಥವರು, ಕಾಶ್ಮೀರ ಮಾಂಡವ್ಯ ದೇಶದ ರಾಜನಾಗಿದ್ದಂಥವರು. ಅಲ್ಲಿನ ಜಂಗಮರನ್ನೆಲ್ಲ ಬಸವಣ್ಣನವರು ಎತ್ಕೊಂಡು ಇಲ್ಲಿಗೆ ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಅವರನ್ನ ಹೇಗಾದ್ರೂ ಮಾಡಿ ಮುಗಿಸ್ಬೇಕು ಅಂತ ಅವ್ರು ಕಳಿಸಿದಂತಹ ಕಟುಕರು ಬಸವಣ್ಣನವರನ್ನ ನೋಡಿ ಮನಸೋತು, ಹೃದಯ ಮಾರ್ಪಟ್ಟು ಅವರ ಶರಣರಾಗಿನೇ ಅವರಲ್ಲಿಯೇ ಅವರು ಸೇರಿಕೊಂಡು ಅಲ್ಲಿಯೇ ಊಳಿಗವನ್ನು ಮಾಡ್ಕೊಂಡಿರುವಂತಹ ಸಂದರ್ಭದಲ್ಲಿ ಅವರಿಂದ ಏನೋ ತಪ್ಪಾಯ್ತು ಅಂತ ಅಂದ್ಬಿಟ್ಟು ಅವ್ರು ಬಿಜ್ಜಳ ಅವ್ರ ತಲೆನ ಹಾರಿಸ್ಬಿಟ್ಟದ್ದು. ಆಗ ಅದು ಮೇಲೆ ಹೋಗಿ ಪಂಚಾಕ್ಷರಿಯನ್ನೇ ಜಪ ಮಾಡ್ತಾ ರುಂಡ ಮೇಲೇನೆ ಇತ್ತು. ಆ ನಂತರ ಬಸವಣ್ಣನವರು ಬಂದು ಅದೆರಡನ್ನು ಸೇರಿಸಿ ಮತ್ತೆ ಅವರಿಗೆ ಜೀವದಾನವನ್ನ ಮಾಡಿಸಿದ್ರು. ಈ ರೀತಿ ಎಷ್ಟೋ ಸತ್ತಂತವ್ರನ್ನೆಲ್ಲ ಮತ್ತೆ ಜೀವ ಕೊಟ್ಟಿದ್ದು, ಇದೆಲ್ಲವನ್ನು ಮಾಡುವಂಥದ್ದು. ಬಟ್ ಎಸೆನ್ಷಿಯಲಿ the purport of all of those things is you can see the kind of clashes that were happening because of the difference in the opinion and the kind of not just opinion, the entire core belief system that existed and challenging that status quo. ಇದೆಲ್ಲದರ ಮಧ್ಯೆ ಈಗ ಬಸವಣ್ಣವ್ರದೇ ಆಗ್ತಾ ಇದೆ. ಚನ್ನಬಸವಣ್ಣ ಕೂಡ ಇದರಲ್ಲಿ ಬರ್ತಾರೆ. ಆ ಚನ್ನಬಸವಣ್ಣನವರ ವಿವರನೂ ಒಂದ್ ಸ್ವಲ್ಪ ಸೇರಿಸೋ ಹಾಗಿತ್ತು ಅಂತಂದ್ರೆ, ಅವರನ್ನೂ ಕೂಡ ಷಣ್ಮುಖ ಸ್ವಾಮಿಯ ಸುಬ್ರಹ್ಮಣ್ಯನ ಅವತಾರ ಅಂತ ಅಂದ್ಬಿಟ್ಟು, ಅಥವಾ ಇಲ್ಲಿ ಶೂನ್ಯ ಸಂಪಾದನೆಯಲ್ಲಿ ನೋಡಿದ್ರೆ ಆ ಚನ್ನಬಸವಣ್ಣನವರು ಬಸವಣ್ಣನವರಿಗೆ ಅಲ್ಲಮ ಪ್ರಭುಗಳಿಂದ ನಂದಿಕೇಶ್ವರನಾಗಿ ಕೊಟ್ಟಿದ್ದಂತಹ ಆ ಇಷ್ಟಲಿಂಗವನ್ನ ಪುನಃ ಅವರಿಗೆ ಮರಳಿ ಕೊಡಿಸಬೇಕು ಅನ್ನುವ ಒಂದು ಉದ್ದೇಶದಿಂದ ಶಿವನೇ ಚನ್ನಬಸವಣ್ಣನಾಗಿ ಬಸವಣ್ಣನವರ ಸೋದರಳಿಯನಾಗಿ ಅಕ್ಕನಾಗಮ್ಮನವರ ಗರ್ಭದಿಂದ ಜನಿಸಿದ್ದು ಅಂತ ಅನ್ನೋದು ಕೂಡ ಬರುತ್ತೆ. ಅದು ಒಂದಾಯ್ತು ಅಂತಂದ್ರೆ, ಬಸವಣ್ಣನವರು ಶರಣ ಕಕ್ಕಯ್ಯನವರ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ಪ್ರಸಾದವನ್ನ ತಗೊಂಡು ಬಂದು ಅಕ್ಕನಾಗಮ್ಮನವರಿಗೆ ಕೊಟ್ಟು ಅವರದನ್ನ ಸೇವಿಸಿದ್ದರಿಂದ ಚನ್ನಬಸವಣ್ಣನವರ ಜನನವಾಯಿತು ಅಂತ ಅನ್ನೋದು ಕೂಡ ಬೇಸಿಕಲಿ ಏನು ಅಂತಂದ್ರೆ ಪ್ರಸಾದದ ಮಹಿಮೆ. ಷಟ್ಸ್ಥಳ ಬ್ರಹ್ಮಿಯಾದಂತಹ ಚನ್ನಬಸವಣ್ಣನವರು ಹುಟ್ಟಿದ್ದು ಭಗವತ್ ಪ್ರಸಾದದ ಮಹಿಮೆ ಅನ್ನುವಂಥದ್ದನ್ನ ತೋರಿಸ್ಲಿಕ್ಕೋಸ್ಕರವಾಗಿ ಅದು ಕೂಡ ಹೇಳೋದಾಗತ್ತೆ. ಇದು ಕೂಡ ಅದರಲ್ಲಿ ಕಥೆಗಳಲ್ಲಿ ಬರುವಂತಹದ್ದು. ಇದೆಲ್ಲ ಆದ ನಂತರ ಇನ್ನ ಕಲ್ಯಾಣದ ಕ್ರಾಂತಿಯ ಕಡೆಗೇನೆ ಬಂದ್ರೆ, ಎಗೇನ್ ಚಾರಿತ್ರಿಕವಾಗಿ ತಿಳಿದಿರುವಂತಹ ವಿಷಯಕ್ಕೆ ಬರೋ ಹಾಗಿತ್ತು ಅಂತಂದ್ರೆ, ಅಫ್ಕೋರ್ಸ್ ಹರಳಯ್ಯ ಮಧುವರಸರ ಒಂದು ಸಂಬಂಧ, ಶೀಲವಂತ ಹರಳಯ್ಯನವರ ಮತ್ತೆ ಗುಣವತಿ ಅಂತ ಅನ್ಸುತ್ತೆ, ಅಥವಾ ಗುಣಶೀಲೆ ಮಧುವರಸರ ಮಗಳು, ಇವರಿಬ್ಬರ ಮದುವೆ ಆಗುವಂತಹದ್ದು. ಅದನ್ನ ನೋಡಿ ವರ್ಣಸಂಕರವಾಯಿತು. ವರ್ಣಸಂಕರ ಅಂತಂದ್ರೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಬೇಸಿಕಲಿ. ಆ ರೀತಿ ಆದದ್ದು. ಇದರಿಂದ ಎಲ್ಲ ಆ ಒಂದು ಹಿಂದಿನಿಂದಲೂ ನಡೆದುಕೊಂಡು ಬಂದಂತಹ ಆ ಒಂದು ಸಂಪ್ರದಾಯ ಏನಿದೆ, ಅಥವಾ ಆ ಸಾಮಾಜಿಕ ಆ ಒಂದು ಪದ್ಧತಿ ಏನಿದೆ, ಅದೆಲ್ಲವೂ ಕೂಡ ಭ್ರಷ್ಟವಾಗಿ ಹೋಯಿತು ಅಂತ ಅಂದ್ಬಿಟ್ಟು ಬಿಜ್ಜಳನಿಗೆ
ಸಂಪ್ರದಾಯವಾದಿಗಳೆಲ್ಲ ಹೋಗಿ ದೂರನ್ನ ಕೊಟ್ಟು ಅದರ ವಿಚಾರಣೆ ಆಗಿ ಅದು ತಪ್ಪು, ಅವ್ರು ಏನೇ ಅದರ ಪರವಾಗಿ ಹೇಳಲಿಕ್ಕೆ ಹೋದರೂ ಕೂಡ ಇದರಿಂದ ನೀವ್ ಮಾಡ್ತಾ ಇರೋ ಈ ಕೆಲಸದಿಂದ ಎಲ್ಲವೂ ಕೂಡ ಎಸ್ಟಾಬ್ಲಿಷ್ಡ್ ಟ್ರೆಡಿಷನ್ ಅಂತ ಅನ್ನೋದೇನಿದೆ, ದ ಡಾಗ್ಮಾ ಆಫ್ ದ ಎಸ್ಟಾಬ್ಲಿಷ್ಡ್ ಟ್ರೆಡಿಷನ್ ಇಸ್ ಗೋಯಿಂಗ್ ಟು ಗೆಟ್ ಡೆಸ್ಟ್ರಾಯ್ಡ್ ಅಂಡ್ ವಿ ಕಾಂಟ್ ಅಲೌ ಫಾರ್ ದಿಸ್ ಟು ಹ್ಯಾಪನ್. ಹರಳಯ್ಯನವರು ಮಧುವರಸರು ಇಬ್ಬರೂ ಕೂಡ ಲಿಂಗವಂತರಾಗಿ, ಹಾಗಾಗಿ ಅವರ ಪೂರ್ವಾಶ್ರಮ ಯಾವುದು ಇದಕ್ಕೆ ಹೊಂದೋದಿಲ್ಲ ಅನ್ನೋ ವಾದವನ್ನು ಕೂಡ ಒಪ್ಪದೆ ಮಾಡಿರೋದು ತಪ್ಪು ಅಂತ ಸಾಧಿಸಿ ಅವರ ಕಣ್ಣುಗಳನ್ನ ಕೀಳಿಸಿ ಅವರಿಗೆ ಎಳೆಹೂಟೆ ಹೊಡಿಸುವಂತಹದ್ದು. ಅದಕ್ಕೆ ಮುನ್ನ ಬಸವಣ್ಣನವರನ್ನ ಗಡೀಪಾರು ಮಾಡುವಂತಹದ್ದು. ಬಸವಣ್ಣನವರು ಕಲ್ಯಾಣವನ್ನ ಬಿಟ್ಟು ತಮ್ಮ ಎಲ್ಲ ಪ್ರೀತಿಯ ಶರಣರೆಲ್ಲರನ್ನ ಬಿಟ್ಟು ತಮ್ಮ ಜೀವಕ್ಕೆ ಜೀವವಾಗಿ ಅವರು ಕಟ್ಟಿಸಿದಂತಹ ಆ ಅನುಭವ ಮಂಟಪ ಎಲ್ಲವನ್ನ ಬಿಟ್ಟು ಯಾವುದೇ ಒಂದು ಆ ಕಷ್ಟ ಅಂತೂ ಅವರ ವಚನಗಳಲ್ಲೇನೆ ಕಾಣಿಸುತ್ತೆ. ನನ್ನ ಜೀವಕ್ಕೆ ಜೀವವಾಗಿದ್ದಂತಹ ಪ್ರಾಣರಾಗಿದ್ದಂತಹ ಶರಣರನ್ನೆಲ್ಲ ನಾನು ಬಿಟ್ಟು ಹೋಗ್ತಿದ್ದೀನಲ್ಲ ಅಂತ ಅನ್ನುವಂಥದ್ದು. ತಪ್ಪಡಿ ಸಂಗಮಕ್ಕೆ ಅವರು ಹೊರಟುತ್ತಿದ್ದ ಹಾಗೇನೆ ಇತ್ತ ಹರಳಯ್ಯ ಮಧುವರಸರ ಕಣ್ಣುಗಳನ್ನ ಕೀಳಿಸಿ ಎಳೆಹೂಟೆ ಹೊಡಿಸಿ ಆ ನಂತರ ಆದಂತಹ ಒಂದು ಪ್ರಕ್ಷುಬ್ಧ ವಾತಾವರಣದಲ್ಲಿ ಆದಂತಹ ಒಂದು ಕೋಲಾಹಲ, ಎಷ್ಟೋ ಶಿವಶರಣರನ್ನ ಸಾಯಿಸಿದ್ದು, ವಚನಗಳನ್ನ, ಆ ನಿಧಿಯ ಜ್ಞಾನ ಸಂಪತ್ತುಗಳನ್ನೆಲ್ಲ ನಾಶಪಡಿಸಿದ್ದು, ಅವುಗಳನ್ನ ಉಳಿದಿದ್ದೆಲ್ಲವನ್ನ ಉಳಿಸ್ಕೊಳ್ಳುವುದಕ್ಕೋಸ್ಕರವಾಗಿ ಸಿಕ್ಕಿದ್ದನ್ನೆಲ್ಲ ಎತ್ತುಕೊಂಡು ಎಲ್ಲಾರು ನೆಲಮಾಳಿಗೆಗಳ ಮುಖಾಂತರ, ಸುರಂಗಗಳ ಮುಖಾಂತರ ಕಾಡುಗಳಿಗೆ ಎಲ್ಲೆಲ್ಲೋ ಎಲ್ಲ ಚದರಿ ಹೋಗಿ ಅದೆಲ್ಲವನ್ನ ತಗೊಂಡು ಹೋದದ್ದು. ಅವರ ಹಿಂದೆ ಇತ್ತ ಈ ಎಲ್ಲ when there was all of this turmoil going on, ನಿಮಗೆ ಇಲ್ಲಿ ಜಗದೇವ ಮತ್ತೆ ಮಲ್ಲಿಬೊಮ್ಮ ಅಂತ ಅಂದ್ಬಿಟ್ಟು ಎರಡು ಕ್ಯಾರೆಕ್ಟರ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಟುವರ್ಡ್ಸ್ ದಿ ಎಂಡ್ ಕಲ್ಯಾಣ ಕ್ರಾಂತಿ ಆಗುವಾಗ ಈ ಜಗದೇವ ಮಲ್ಲಿಬೊಮ್ಮ ಪಾತ್ರಗಳನ್ನ ಕೂಡ ಬೇರೆ ಬೇರೆ ರೀತಿಯಲ್ಲಿ ಚಾರಿತ್ರಿಕವಾಗಿ ನಮಗೆ ಲಭ್ಯವಾಗಿರುವಂತಹ ಶಾಸನಗಳ ಪ್ರಕಾರ ಮತ್ತೆ ವಿವರಗಳ ಪ್ರಕಾರ, ಆಸ್ ಯು ಆಲ್ ನೋ, there was the Kalachurya dynasty, right? So you had Chalukyas. ಅವರಲ್ಲಿ ಮೂರನೇ ತೈಲಪ ಯಾರಿದ್ದ, ಅವರ ಸಾಮಂತನಾಗಿ ಇದ್ದದ್ದು ಬಿಜ್ಜಳ. ಆಗಿನ ಕಾಲದಲ್ಲಿ 12ನೇ ಶತಮಾನದ ಮೊದಲಿನಲ್ಲಿ ಡ್ಯೂರಿಂಗ್ ದಟ್ ಪೀರಿಯಡ್ ಬಿಜ್ಜಳ ಮಂಗಳವಾಡದಲ್ಲಿ ಇದ್ದದ್ದು ಅಂತ ಅಂದ್ಬಿಟ್ಟು, ಅಂಡ್ ಹಿ ವಾಸ್ ದ ಪ್ರೊವಿನ್ಷಿಯಲ್ ಕೈಂಡ್ ಆಫ್ ಹಿ ವಾಸ್ ಅ ಸಬಾರ್ಡಿನೇಟ್ ಟು ತೈಲಪ ದ ಥರ್ಡ್. ಆದರೆ ತೈಲಪ, ಮೂರನೆಯ ತೈಲಪ ರಾಜಕೀಯವಾಗಿ ಬಹಳಷ್ಟು ನಿಷ್ಪ್ರಯೋಜಕನಾಗಿ ಒಂದು ಹಿ ವಾಸ್ ಅ ವೆರಿ ವೀಕ್ ರೂಲರ್ ಆಗಿದ್ದಂತಹ ಸಂದರ್ಭವನ್ನ ಉಪಯೋಗಿಸಿಕೊಂಡು ಬಿಜ್ಜಳ ಅವನ ವಿರುದ್ಧ ದಂಗೆದ್ದು ಅವನನ್ನ ಓಡಿಸ್ಬಿಟ್ಟು, ಅಥವಾ ಅವನನ್ನ ಸಾಯಿಸಿದ್ದು ಕೂಡ ಅಂತಂದ್ಬಿಟ್ಟು ಬಿಜ್ಜಳ ಅಂತ ನಾನು ಕೂಡ ಹೇಳ್ತಾರೆ. ಒಟ್ಟಿನಲ್ಲಿ he staged a coup and he took over the power. ಆ ನಂತರ ಮಂಗಳವಾಡದಿಂದ ಕಲ್ಯಾಣಕ್ಕೆ ಕ್ಯಾಪಿಟಲ್ ನ ಶಿಫ್ಟ್ ಮಾಡಿಬಿಟ್ಟು, ಅಂಡ್ ದಟ್ ಇಸ್ ಹೌ ಬಸವಣ್ಣನವರು ಕೂಡ ಅಲ್ಲಿ ಹೋಗಿ ಮಂತ್ರಿ ಆದದ್ದು. ಇದೆಲ್ಲವೂ ಕೂಡ ಅಂದ್ರೆ ಪೊಲಿಟಿಕಲಿ ವಾಟ್ ವಾಸ್ ದ ಕ್ಲೈಮೇಟ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಅಂತ ಅನ್ನೋದು ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ರಾಜಕೀಯವಾಗಿ ಯಾವ ರೀತಿಯಾದಂತಹ ಒಂದು ವಾತಾವರಣ ಇದ್ದದ್ದು. ಬಿಜ್ಜಳನ ಮನಸ್ಥಿತಿಯನ್ನೇ ನೋಡಿದ್ರೆ ಇದ್ದಂತಹ ರಾಜನನ್ನ ಓಡಿಸ್ಬಿಟ್ಟು ಇವನ್ ಬಂದು ಕೂತ್ಕೊಂಡಿರೋದು ಸಿಂಹಾಸನದ ಮೇಲೆ. ಆಗಲೇ ಜನರಲ್ಲಿ ಇದ್ದಂತಹ ಆ ಒಂದು ಪ್ರಕ್ಷುಬ್ಧತೆಯನ್ನ ಹೇಗಾದರೂ ಮಾಡಿ ನಾನು ಅದನ್ನ ನಿಭಾಯಿಸಬೇಕು, ಸೊ ದಟ್ ಐ ಡೋಂಟ್ ಹ್ಯಾವ್ ಅ ಸೋಷಿಯಲ್ ಅನ್ರೆಸ್ಟ್ ಆನ್ ಮೈ ಹ್ಯಾಂಡ್ಸ್ ಅನ್ನೋದು ಬಿಜ್ಜಳನಿಗೆ. ಅದಾದಾಗ್ಯೂ ಕೂಡ ಶರಣರ ಒಂದು ಯಾವ ಶಕ್ತಿ ಇದೆ, ಅಂತಃಶಕ್ತಿ ಇದೆ, ಅದೆಲ್ಲವನ್ನ ಗೌಣವಾಗಿಸಿಕೊಂಡು
ಅದು ನಿಕೃಷ್ಟ ಅನ್ನೋ ಭಾವನೆಯಿಂದ ಅದನ್ನ ಹತ್ತಿಕ್ಕುವುದಕ್ಕೋಸ್ಕರ ಹರಳೆಯ ಮಧುವರಸರ ಮೇಲೆ ಅಂಥ ಒಂದು ಪ್ರಮಾಣದಲ್ಲಿ ಈ ಒಂದು ಅತ್ಯಾಚಾರವನ್ನ ಮಾಡಿದ್ದು, ಅದರಿಂದ ಭುಗಿಲೆದ್ದಂತಹ ಒಂದು ವಾತಾವರಣದಲ್ಲಿ ಚಾಲುಕ್ಯರ ಸಾಮಂತರಾಗಿದ್ದು ಚಾಲುಕ್ಯನ ಆ ತೈಲಪನಿಗೆ ವಿಧೇಯರಾಗಿದ್ದಂತಹ ಇವರು ಜಗದೇವ ಮತ್ತೆ ಮಲ್ಲಿಬೊಮ್ಮ ಅವರನ್ನ ಕಾರಾಗೃಹದಲ್ಲಿ ಇಟ್ಟಿದ್ದಾಗ ದರ್ ವಾಸ್ ಲಾಟ್ ಆಫ್ ಫೈಟ್ ದಟ್ ವಾಸ್ ಗೋಯಿಂಗ್ ಆನ್. ಅದರಲ್ಲಿ ಅವರು ಅರಮನೆಯ ಕಾರಾಗೃಹದಿಂದ ತಪ್ಪಿಸಿಕೊಂಡು ಇಂಥವನನ್ನ ನಾವಿನ್ನ ಬದುಕೋದಕ್ಕೆ ಬಿಟ್ರೆ ಒಳ್ಳೇದಲ್ಲ, ನಮ್ಮ ಸ್ವಾಮಿಯಾದ ತೈಲಪನಿಗೆ ಆಗಿದ್ದಂತಹ ಒಂದು ಅನ್ಯಾಯವನ್ನ ಕೂಡ ನಾವು ಪ್ರತೀಕಾರಗೊಳಿಸ್ಬೇಕು ಅಂತ ಅಂದ್ಬಿಟ್ಟು ಅವರು ಹೋಗಿ ಬಿಜ್ಜಳನನ್ನ ಸಾಯಿಸುವಂಥದ್ದು. ಇದನ್ನೇ ಬಸವ ಪುರಾಣದಲ್ಲಿ ಭೀಮಕವಿ ಯಾವ ರೀತಿ ತಗೊಂಡಿದ್ದಾರೆ ಅಂತಂದ್ರೆ, ಬಸವಣ್ಣನವರು ಮುಂದೆ ಕಲ್ಯಾಣದಲ್ಲಿ ಆಗಬಾರದಂತಹ ಅನಾಹುತಗಳು ನಡೆಯುತ್ತೆ, ಅಂತಹ ಸಂದರ್ಭದಲ್ಲಿ ಶಿವಶರಣರಿಗೆ ಏನೇ ಅಪಚಾರವಾದರೂ ಕೂಡ ನೀವು ಅದಕ್ಕೆ ನ್ಯಾಯವನ್ನ ಒದಗಿಸ್ತೀರಾ ಅಂತ ಮಾತು ಕೊಡಿ ಅಂತ ಇವರಿಬ್ಬರಿಂದ ಬಸವಣ್ಣನವರು ತಾವು ಕಲ್ಯಾಣವನ್ನ ಬಿಟ್ಟು ಹೋಗುವಂತಹ ಸಂದರ್ಭದಲ್ಲಿ ಅವರಿಂದ ಮಾತು ತಗೊಂಡಿರ್ತಾರೆ. ಆ ಮಾತಿನ ಪೂರ್ತಿಗಾಗಿ ಜಗದೇವ ಮತ್ತೆ ಮಲ್ಲಿಬೊಮ್ಮ ಇಬ್ಬರು ಹೋಗ್ಬಿಟ್ಟು ಬಸವಣ್ಣನವರ ಅವರಿಗೆ ಕೊಟ್ಟ ಮಾತಿನ ಮೇರೆಗೆ ಹೋಗಿ ಬಿಜ್ಜಳನನ್ನ ಸಾಯಿಸುವಂತಹದ್ದು ಅನ್ನೋ ರೀತಿನಲ್ಲಿ ತೋರಿಸಿದ್ದಾರೆ. ಇನ್ನ ಕೆಲವು ಕಥಾನಕಗಳಲ್ಲಿ ಅವರ ತಾಯಿ ಅಂದ್ರೆ ಮಲ್ಲಿಬೊಮ್ಮನ ತಾಯಿ ಅವರಿಗೆ ನೀನು ಶಿವಾಚಾರ, ನಾನು ಪಂಚಾಚಾರಗಳನ್ನ ಹೇಳುವಾಗ ಗಣಾಚಾರದ ಬಗ್ಗೆ ಮಾತಾಡಿದ್ದೆ. ಶಿವನ ಶರಣರಿಗೆ ಆದಂತಹ ಅನ್ಯಾಯವನ್ನ ಆ ಪಂಚಾಚಾರದಂತಹ ಆ ಒಂದು ಸಿದ್ಧಾಂತದ ಅಡಿಯಲ್ಲಿ ನೀನವರಿಗೆ ಎಲ್ಲಿ ತನಕ ಸರಿಯಾದ ಶಾಸ್ತಿ, ಅವರಿಗೆ ಈ ರೀತಿ ಅನ್ಯಾಯವನ್ನ ಮಾಡಿದಂಥವನಿಗೆ ಸರಿಯಾದ ಶಾಸ್ತಿ ನೀನ್ ಮಾಡೋದಿಲ್ವೋ ಅಲ್ಲಿ ತನಕ ನೀನು ಶರಣನೂ ಅಲ್ಲ, ಮನುಷ್ಯನಾಗಿರೋದಕ್ಕೂ ಲಾಯಕ್ಕಿಲ್ಲ. ಸೊ ನಾಯಿಗ್ ಹಾಕೋ ಹಾಗೆ ನಾನು ನೆಲದ ಮೇಲೆ ನಿನಗ ಅನ್ನ ಬಡಿಸ್ತೀನಿ, ನೀನ್ ಎಲ್ಲಿ ತನಕ ಅದಕ್ಕೆ ತಕ್ಕ ಶಾಸ್ತಿ ಮಾಡೋದಿಲ್ವೋ ಯು ಡೋಂಟ್ ಡಿಸರ್ವ್ ಟು ಈಟ್ ಲೈಕ್ ಅ ಹ್ಯೂಮನ್ ಬೀಯಿಂಗ್, ಯು ಹ್ಯಾವ್ ಟು ಈಟ್ ಲೈಕ್ ಅ ಡಾಗ್ ಅಂತ ಅಂದ್ಬಿಟ್ಟು ಶಿ ಚಾಲೆಂಜಸ್. ಸೊ ಅದನ್ನ ಪೂರ್ತಿಗೋಸ್ಕರವಾಗಿ ಆ ಒಂದು ಛಲದಿಂದ ಆ ಒಂದು ಅದನ್ನ ಸಾಧಿಸಬೇಕು ಅನ್ನೋ ಆ ಒಂದು ದೃಢ ವಿಶ್ವಾಸ, ಪಣವನ್ನ ತೊಟ್ಟು ಅವರು ಹೋಗ್ಬಿಟ್ಟು ಬಿಜ್ಜಳನನ್ನ ಸಾಯಿಸೋದು ಅಂತಂದ್ಬಿಟ್ಟು. ಇನ್ನ ಹರಿಹರನ ಬಸವರಾಜ ದೇವರ ರಗಳಿನಲ್ಲಿ ಪ್ರಾಬ್ಲಮ್ ಏನಾಯ್ತು ಅಂತಂದ್ರೆ, ಒಟ್ಟು ಅದರಲ್ಲಿ 25 ಸ್ಥಳಗಳು ಇರುವಂತಹದ್ದು ಅಂತ ಅಂದ್ಬಿಟ್ಟು ನಂಬಿಕೆ. ಆದರೆ ಲಭ್ಯವಾಗಿರೋದು ಮಾತ್ರ 16 ಸ್ಥಳಗಳು. ಅಂದ್ರೆ ಇಫ್ ದೇರ್ ವರ್ ಸಪೋಸ್ ಟು ಬಿ ಲೈಕ್ 25 parts to that, 9 parts are missing. There are only 16 that is available. ಅದರಲ್ಲಿ ಏನೇನನ್ನ ಅವನು ಉಲ್ಲೇಖಿಸಿದ್ದ ಅನ್ನೋದು ಯಾರಿಗೂ ಗೊತ್ತಿಲ್ಲ. What was it that could have been there? What else had he recorded? Nobody knows. ಇಂಟ್ರೆಸ್ಟಿಂಗ್ಲಿ ಎನಫ್, ನಾನು ಮೊದಲನೇ ಬಾರಿ ಬಸವರಾಜ ದೇವರ ರಗಳನ್ನ ನೋಡಿದಾಗ ನನ್ಗೆ ಇದ್ರಲ್ಲಿ ಏನೋ ಎಡವಟ್ಟಾಗೋಗ್ಬಿಟ್ಟಿದೆ, ನಾನು ಯಾವುದೋ ತಪ್ಪದ ಕೃತಿನ ಎತ್ಕೊಂಡ್ ಬಂದ್ಬಿಟ್ಟಿದೀನಿ ಅಂತ ನನಗೆ ಡೌಟ್ ಆಗೋಗಿತ್ತು. ಆಮೇಲೆ ನನಗೆ ಗೊತ್ತಾದದ್ದು ಇದು ಅರ್ಧಂಬರ್ಧ ಆಗಿರುವಂತದ್ದು, ಮಿಕ್ಕಿದ್ ಯಾವುದು ಕೂಡ ಸಿಕ್ಕೇ ಇಲ್ಲ ಅಂತಂದ್ಬಿಟ್ಟು. ಅದರಲ್ಲೂ ಕೂಡ ಆ 16ನೇ ಅಂಕದಲ್ಲಿಯೇ 2 ಲೈನ್ ಅಲ್ಲಿ ಬಸವಣ್ಣನವರು ಬಿಜ್ಜಳನನ್ನ ವಧೆ ಮಾಡಿಸಿದ್ದು ಅಂತಂದ್ಬಿಟ್ಟು ಅವರು ರೆಕಾರ್ಡ್ ಮಾಡ್ತಾರೆ. ಬಟ್ ಇಟ್ ಈಸ್ ಔಟ್ ಆಫ್ ಪ್ಲೇಸ್, ಇಟ್ ಈಸ್ ಔಟ್ ಆಫ್ ಕಾಂಟೆಕ್ಸ್ಟ್. ಅದು ಯಾಕೆ ಅಲ್ಲಿ ಬಂತು, ಸಂದರ್ಭಕ್ಕೂ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಏನೋ ಸೇರಿಸ್ಬಿಟ್ಟಿರೋದು ಅನ್ನೋ ಅಂತ ತರದಲ್ಲಿ ಇದೆ ಅದು. ಸೊ ಅದು ನಂತರದಲ್ಲಿ ಯಾರೋ ಒಂದು ಪೂರ್ತಿಗೋಸ್ಕರವಾಗಿ, ಒಂದು ಕಂಪ್ಲೀಷನ್ಗೋಸ್ಕರ, ಅರ್ಧಂಬರ್ಧ ಇರೋದ್ರಲ್ಲೂ ಏನೋ ಒಂದಷ್ಟು ಕಂಪ್ಲೀಷನ್ ತಂದ್ಬಿಡೋಣ ಅನ್ನೋ ರೀತಿನಲ್ಲಿ ಒಂಥರ ಸಡನ್ ಲೈಕ್ ಏನೋ ಕತೆ ನಡ್ಕೊಂಡು ಹೋಗ್ತಿದೆ ಅನ್ನೋಷ್ಟ್ರ ಮಟ್ಟಿಗೆ ಮಧ್ಯದಲ್ಲಿ ಬಂದು ಮುಗ್ದೋಗ್ಬಿಡುತ್ತೆ. ಒಂದೇ ಸತಿ ಕತೆ ಮುಗ್ದೋಗ್ಬಿಡುತ್ತೆ.
ಇದೇನು ಅಂತ ಅನ್ಸೋದು. ಸೊ ಐ ಆಮ್ ನಾಟ್ ಶ್ಯೂರ್ ಹೌ ರಿಲಯಬಲ್ ದಟ್ ಪಾರ್ಟ್ ಈಸ್ ಅಂತ ಅಂದ್ಬಿಟ್ಟು. ಇನ್ನ ಸಿಂಗಿರಾಜನ ಅಮಲಬಸವ ಚಾರಿತ್ರವನ್ನ ನೋಡಿದ್ರಂತೂ ಅದು ಇನ್ನೊಂದ್ ಥರದಲ್ಲಿಯೇ ಹೊರಟೋಗುತ್ತೆ. ಅದರಲ್ಲಿ ಏನಾಗುತ್ತೆ ಅಂತಂದ್ರೆ, ಬಿಜ್ಜಳನಿಗೆ ಈ ಹರಳೆಯ ಮಧುವರಸರಿಗೆ ಅವರು ಶಿಕ್ಷೆಯನ್ನ ವಿಧಿಸಿದ್ದು ರೆಕಾರ್ಡ್ ಆಗಿದ್ರೂ ಸಹಿತ ಬಸವಣ್ಣನವರು ತಮ್ಮ ಮಹಿಮೆಯಿಂದ ಹರಳೆಯ ಮಧುವರಸರಿಗೂ ಇಬ್ಬರಿಗೂ ಕೂಡ ದೃಷ್ಟಿಯನ್ನ ಮತ್ತೆ ನೀಡ್ತಾರೆ. ಆ ನಂತರದಲ್ಲಿ ಬಿಜ್ಜಳನಿಗೆ ತನ್ನ ಪೂರ್ವ ಜನ್ಮ ವೃತ್ತಾಂತದ, ಅಂದ್ರೆ ಬಿಜ್ಜಳನು ಕೂಡ ಅವನು ಶಾಪಗ್ರಸ್ತನಾಗಿ ಬಿಜ್ಜಳನಾಗಿ ಇದ್ದಂಥವನು. ಅವನಿಗೆ ನಂತರ ಬಸವಣ್ಣನವರ ಮಹಿಮೆಯಿಂದ ತನ್ನ ಪೂರ್ವ ಜನ್ಮ ವೃತ್ತಾಂತಗಳೆಲ್ಲವೂ ಕೂಡ ತಿಳಿದು ಅವನು ಪಶ್ಚಾತ್ತಾಪ ಪಟ್ಟು ಬಸವಣ್ಣನವರಿಗೆ ಶರಣಾಗಿ, ನಿಮ್ಮಂಥವರು ನನ್ನ ಅಧೀನರಾಗಿರುವಂಥದ್ದು ಒಳ್ಳೇದಲ್ಲ, ನೀವು ನಿಮ್ಮ ಸಾಧನೆಯನ್ನ ಮಾಡಿ ಅಂತ ಅಂದ್ಬಿಟ್ಟು ಅವರು ಕೂಡಲ ಸಂಗಮಕ್ಕೆ ನಾನು ಹೋಗ್ತೀನಿ ಅಂತಂದಾಗ, ಖಂಡಿತ ನೀವೇ ನಿಮ್ಮ ಉತ್ತರಾಧಿಕಾರಿಯನ್ನ ಒಬ್ಬರನ್ನ ನೇಮಿಸಿ ಅಂತ ಅಂದ್ಬಿಟ್ಟು ಅವರು ಉತ್ತರಾಧಿಕಾರಿಯನ್ನ ನೇಮಿಸಿ ಅವರು ಕೂಡಲ ಸಂಗಮಕ್ಕೆ ಬಂದು, ಕೃಷ್ಣ ಮಲಪ್ರಭೆಯರು ಸೇರುವಂತಹ ಜಾಗ ಸಂಗಮ, ಆ ಎರಡು ನದಿಗಳು ಕೂಡಲ ಸಂಗಮಕ್ಕೆ ಬಂದು ಅಲ್ಲಿ ತಮ್ಮ ಸಾಧನೆಯನ್ನ ಮುಂದುವರಿಸಿ ಅವರು ಐಕ್ಯರಾದರು ಅಂತಂದ್ಬಿಟ್ಟು. ಶೂನ್ಯ ಸಂಪಾದನೆಯಲ್ಲೂ ಕೂಡ ಅದರಲ್ಲೂ ಶಿವಗಣ ಪ್ರಸಾದಿ ಮಹದೇವಯ್ಯನವರ ಶೂನ್ಯ ಸಂಪಾದನೆಯಲ್ಲಂತೂ ಯಾವ ಕ್ರಾಂತಿ ವಿವರಗಳು ಕೂಡ ಬರೋದಿಲ್ಲ. ಎಲ್ಲರೂ ಕಡೆಯಲ್ಲಿ ಶಿವನಲ್ಲಿ ಏಕವಾಗಿ ಶಿವನಾಗಿ ಹೋಗಿ ಶಿವೈಕ್ಯರಾಗಿ ಹೋಗುವಂತಹ ಆ ಒಂದು ಸ್ಥಿತಿ ಅಲ್ಲಿ ತನಕ ಬಂದು ಅಲ್ಲಿಗೆ ಕಥೆಯನ್ನ ಅವ್ರು ನಿಲ್ಲಿಸ್ಬಿಡ್ತಾರೆ. ಸೊ ಒಟ್ಟಿನಲ್ಲಿ ಓವರ್ ಆಲ್ ಹೇಳಬೇಕು ಅಂತಂದ್ರೆ, ಡೆಫಿನೆಟ್ಲಿ ಇಟ್ ವಾಸ್ ಅ ಪೊಲಿಟಿಕಲ್ ಇಶ್ಯೂ, ಇಟ್ ವಾಸ್ ಅ ಸೋಷಿಯಲ್ ಇಶ್ಯೂ ದಟ್ ಹ್ಯಾಪನ್ಡ್, ಅಂಡ್ ಆ ಒಂದು ಕನ್ಫ್ಯೂಷನ್ ಅಲ್ಲಿ ಇಟ್ ವಾಸ್ ಅ ಪೊಲಿಟಿಕಲ್ ಅಸಾಸಿನೇಷನ್ ದಟ್ ವಾಸ್ ಡನ್. ಕೆಲವಾರು ವಿವರಗಳಲ್ಲಿ ಬಸವಣ್ಣನವರೇನೆ ಈ ರೀತಿ ವೀರ ತಾಂಬೂಲವನ್ನ ಕೊಟ್ಟು ನೀ ಹೋಗಿ ಅವರ ವಧೆಯನ್ನ ಮಾಡಬೇಕು ಅನ್ನೋದೆಲ್ಲ ಆ ಒಂದು ರೀತಿಯಲ್ಲಿ ಕೆಲವು ಕಾವ್ಯಗಳು ಬಂದಿದ್ದರೂ ಕೂಡ ಬಸವಣ್ಣನವರ ವ್ಯಕ್ತಿತ್ವವನ್ನೇ, ಅವರ ವಚನಗಳನ್ನೇ, ಅವರ ಜೀವನವನ್ನೇ ನೋಡಿದ್ರೆ ಅಂಥ ಒಂದು ಮಹಿಮಾನ್ವಿತರಾದಂಥವರು ಒಂದು ಹಗೆತನಕ್ಕಾಗಿ ಆಗಲಿ ಅಥವಾ ಪ್ರತೀಕಾರದ ಮಟ್ಟಕ್ಕೆ ಆಗಲಿ ಹೋಗುವಂಥವರಲ್ಲ. ತಮಗೆ ಏನೆಲ್ಲಾ ಕಷ್ಟ ಕೊಟ್ಟಂಥವರನ್ನೂ ಕೂಡ ನಿಮ್ಮ ಪಾಡಿಗೆ ನೀವಿರಿ, ನನ್ನ ಪಾಡಿಗೆ ನಾನು ಇರ್ತೇನೆ, ನಾನಾಯ್ತು ನನ್ನ ಶಿವಶರಣರಾಯ್ತು ಅಂತ ಇರುವಂಥವ್ರು. ಆದರೆ ನಂತರದಲ್ಲಿ ಬರುವಂತಹ ಒಂದು ವೀರಶೈವ ಸಿದ್ಧಾಂತವನ್ನೇ ಮುಖ್ಯವಾಗಿಟ್ಟುಕೊಂಡು ಆ ಪಂಚಾಚಾರಗಳನ್ನೆಲ್ಲ ಅದನ್ನ ಮುಖ್ಯವಾಗಿ ತೋರಿಸ್ಬೇಕು ಅಂತ ಇರುವಂತಹ ಸಂದರ್ಭಗಳಲ್ಲಿ ಕೆಲವು ಕವಿಗಳು ಈ ರೀತಿಯಾಗಿಯೂ ಕೂಡ ಮಾಡಿದ್ದುಂಟು. ಅದನ್ನ ಇನ್ನೊಂದು ತರದಲ್ಲಿ ಕುಹಕವಾಗಿ ಅಸಂಬದ್ಧವಾಗಿ ಬಸವಣ್ಣನವರು ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತೆಲ್ಲ ಅಂದ್ಬಿಟ್ಟು ಕೆಲವರೆಲ್ಲ ಇತ್ತೀಚೆಗೂ ಕೂಡ ಕೆಲವೊಂದು ಮಾತುಗಳು ಆ ತರ ಕೇಳಿ ಬಂದಿದೆ. ದಟ್ ಈಸ್ ವೆರಿ ಚೀಪ್. ಐ ಥಿಂಕ್ ದೇ ಆರ್ ಟಾಕಿಂಗ್ ಚೀಪ್, ದೇ ಆರ್ ಟಾಕಿಂಗ್ ವೆರಿ ಲೋ. ಅದನ್ನ ಐ ಡೋಂಟ್ ಇವನ್ ವಾಂಟ್ ಟು ಸ್ಪೆಂಡ್ ಎನಿ ಟೈಮ್ ಅಡ್ರೆಸಿಂಗ್ ದೋಸ್ ಕೈಂಡ್ ಆಫ್ ಆಸ್ಪೆಕ್ಟ್ಸ್. ಒಟ್ಟಿನಲ್ಲಿ ಬಸವಣ್ಣನವರ ವ್ಯಕ್ತಿತ್ವವನ್ನ ನಾ ಮುಂಚೆನೆ ಹೇಳದ ಹಾಗೆ ಇದುವರೆಗೂ ಯಾವುದು ನಾ ನೋಡಿದ್ರು ಕೂಡ, ನಂತರದಲ್ಲಿ ಈಗ ತಿಪ್ಪೇರುದ್ರ ಸ್ವಾಮಿಯವರು ಹಿ ಈಸ್ ಅನ್ ಅಮೇಸಿಂಗ್ ರೈಟರ್. ಶರಣ ಸಾಹಿತ್ಯದಲ್ಲಿ ಅಗಾಧವಾಗಿ ಪರಿಶ್ರಮವನ್ನ ಮಾಡಿರುವಂಥವರು. ಕರ್ತಾರನ ಕಮ್ಮಟ ಅಂತಂದ್ಬಿಟ್ಟು ಬಸವಣ್ಣನವರ ಜೀವನ ಚರಿತ್ರೆಯನ್ನ ಅವರು ಬರೀಲಿಕ್ಕೆ ಪ್ರಯತ್ನ ಮಾಡಿರುವಂತಹದ್ದು ತುಂಬಾ ಚೆನ್ನಾಗಿರುವಂತಹದ್ದು. ಅದನ್ನು ಕೂಡ ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ವರ್ಕ್. ಆದರೆ ನಿಜವಾಗಿಯೂ ಅದರ ಆಳ, ಅದರ ಅಗಾಧತೆ, ಅದರ ಮಹಿಮೆ, ಅದರ ಘನತೆ, ಬಸವಣ್ಣನವರ ಜೀವನವೇ
ಒಂದು ಪವಾಡ. ಅದನ್ನ ಇನ್ನೇನಂತ ಹೇಳ್ಬೇಕು, ಅದನ್ನ ಮ್, ಅದರ ಎಳ್ಳಷ್ಟಾದ್ರೂ ನಾವು ಅಳವಡಿಸಿಕೊಂಡು ಆ ದಾರಿಯಲ್ಲಿ ನಡೀಲಿಕ್ಕಾದ್ರೂ ಸಾಧ್ಯವಾಯಿತು ಅಂತಂದ್ರೆ ಐ ಆಮ್ ಶ್ಯೂರ್ ಇಟ್ ವಿಲ್ ಬಿ ಅನ್ ಔಟ್ಸ್ಟ್ಯಾಂಡಿಂಗ್ ಅಚೀವ್ಮೆಂಟ್. ಅವರು ಕಡೆಗೆ ಕಾಲವಾದದ್ದು ಅದರ ಅದನ್ನೂ ಕೂಡ ಇಟ್ಕೊಂಡು 36 ವರ್ಷ ಮಾತ್ರ ಅಂತ ಅಂದ್ಬಿಟ್ಟು ಕೆಲವರು, 63 ವರ್ಷ, 62 ವರ್ಷ ಅಂತ ಅಂದ್ಬಿಟ್ಟು ಕೆಲವರು, ಇದರಲ್ಲೂ ಕೂಡ ಕಾಂಟ್ರವರ್ಸಿ ಇದೆ. But however, I think eventually the overall opinion has been that he lived for about 62 years ಅಂತ ಅಂದ್ಬಿಟ್ಟು ರಾಕ್ಷಸ ಸಂವತ್ಸರ ಫಾಲ್ಗುಣ ಶುದ್ಧ ಪೂರ್ಣಿಮೆ ಸೋಮವಾರದಂದೇನೆ ಬಸವಣ್ಣನವರು ಬಯಲಾದರು. ಅವರ ಅವತಾರ ಸಮಾಪ್ತಿಯಾಯಿತು, ಅವತಾರ ತಿರೋಧಾನವಾಯಿತು, ಅವರು ಪುನಃ ಆರೋಹಣರಾದರು ಅನ್ನುವಂಥದ್ದು ಕೂಡಲ ಸಂಗಮದಲ್ಲಿ. ಇಷ್ಟು ವಿವರಗಳನ್ನ ಬಸವಣ್ಣನವರ ಬಗ್ಗೆ ನಾವಿವತ್ತು ನೋಡಿದ್ದಾಗಿದೆ. ಮುಂದಿನ ಸತಿಯಿಂದ ನೇರವಾಗಿ ಶೂನ್ಯ ಸಂಪಾದನೆಗೆ ಬಂದು, ಇನ್ಫ್ಯಾಕ್ಟ್ ಇನ್ನೊಂದು ಕಪಲ್ ಆಫ್ ಮಿನಿಟ್ಸ್ ಆಕ್ಚುಲಿ ಶೂನ್ಯ ಸಂಪಾದನೆಯಲ್ಲಿ ಇರುವಂತಹದ್ದನ್ನೇ ನಾನು ಓದ್ಬಿಟ್ರೆ ನೆಕ್ಸ್ಟ್ ಇದರಿಂದ ನಾವು ವಚನಗಳನ್ನೇ ಶುರು ಮಾಡ್ಕೊಂಡ್ಬಿಡ್ಬಹುದು. ಸೊ ಒಂದು ಪ್ಯಾರಾ ಅಷ್ಟು ಇದೆ ಅದರಲ್ಲಿ, ಶೂನ್ಯ ಸಂಪಾದನೆಯಲ್ಲಿ ಯಾವ ರೀತಿ ಬಸವಣ್ಣನವ್ರದನ್ನ ಹೇಳಿದೆ ಅಂತ ಅಂದ್ಬಿಟ್ಟು. ಸೊ ವಿ ಕ್ಯಾನ್ ಫಿನಿಶ್ ದಟ್ ಅಂಡ್ ನೆಕ್ಸ್ಟ್ ಇದರಿಂದ ವಿ ಕ್ಯಾನ್ ಸ್ಟಾರ್ಟ್ ಆಫ್ ವಿತ್ ವಚನಗಳನ್ನೇ ಬಸವಣ್ಣ ಚನ್ನಬಸವಣ್ಣನವರ ವಚನಗಳನ್ನೇ ತಗೊಂಡು ನಾವು ಶುರು ಮಾಡ್ಕೋಬಹುದು. ಸೊ ಇಂತೂ ಪ್ರಭುದೇವರು ಸಿದ್ದರಾಮಯ್ಯ ದೇವರು ಬಸವರಾಜ ದೇವರ ಮಹಾತ್ಮೆಯನ್ನು ಕೊಂಡಾಡುತ್ತಾ ಪರಮಾನಂದದಲ್ಲಿ ಓಲಾಡುತ್ತಾ ಇರಲು, ಇತ್ತ ಬಸವರಾಜ ದೇವರು ಅನಾದಿಯಲ್ಲಿ ಅನಿಮಿಷಂಗೆ ತಮ್ಮ ಪ್ರಾಣಲಿಂಗವ ಕೊಟ್ಟ ದೆಸೆಯಿಂ ಪರಮೇಶ್ವರನು ನಿನ್ನ ಪ್ರಾಣಲಿಂಗವನರಸಿಕೊಂಡು ಬಾ ಹೋಗು ಎಂದು ಬೆಸನಂ ಕೊಡಲು. ಅಂದ್ರೆ ಆಗ್ಲೇ ಹೇಳದ್ನಲ್ಲ, ಅನಿಮೇಶನಿಂಗೆ ನಿನ್ನ ಪ್ರಾಣಲಿಂಗವನ್ನ ನೀನ್ ಕೊಟ್ಬಿಟ್ಟು ಬಂದ್ಯಲ್ಲ, ಅದನ್ನ ವಾಪಸ್ ತಗೊಂಡ್ ಬಾ ಅಂತ ಅಂದ್ಬಿಟ್ಟು ಪರಮೇಶ್ವರ ಆಜ್ಞೆಯನ್ನ ಕೊಟ್ಟು ಇದ್ದರಿಂದ 770 ಅಮರ ಗಣಗಳ ಸಹಿತ ಮರ್ತ್ಯಕ್ಕೆ ಇಳಿದು ಇಂಗುಳೇಶ್ವರ ಬಾಗೇವಾಡಿಯ ಮಂಡಿಗೆಯ ಮಾದಿರಾಜನ ಸತಿ ಮಾದಲಾಂಬಿಕೆಯ ಗರ್ಭದಿಂದೊಡೆದು ಮೂಡಿದ ಸ್ವಯಂಭು ಲಿಂಗದಂತೆ ಉದ್ಭವಿಸಿ ಮರ್ತ್ಯಲೋಕದಲ್ಲಿ ಶಿವಭಕ್ತಿ ಕಲ್ಪ ತರುವಿನ ಸಸಿ ಬೆಳೆದಂತೆ ದಿನದಿನಕ್ಕೆ ಬೆಳೆದು ತಾನೇ ಸರ್ವಜ್ಞನೆಂಬುದು ಸತ್ಯವಾದಂತೆ ವೇದಶಾಸ್ತ್ರ ಪುರಾಣಾದಿಯಾದ ಸಕಲ ವಿದ್ಯಾಭ್ಯಾಸಮಂ ತಳೆದು ಮರ್ತ್ಯಲೋಕದ ಭೂಮಿಯ ಮರ್ತ್ಯಲೋಕದ ಕತ್ತಲೆಯಂ ಕಳೆವಂತೆ ಸುಜ್ಞಾನೋದಯಮಾಗಿ ಮಾಯಾಪಾಶಮಂ ಪರಿವಂತೆ ಮಾತಾಪಿತರು ಮೊದಲಾದ ಪೂರ್ವಾಶ್ರಯ ಸಂಬಂಧ ಸೂತಕಮಂ ಪರಿದು, ಎಲ್ಲ ತಂದೆ ತಾಯಿಯರೆಲ್ಲರನ್ನ ಬಿಟ್ಟು ಸಂಬಂಧ ಸೂತಕವನ್ನ ಪರಿದು ಅಂತ ಅಂದ್ಬಿಟ್ಟು ಇಲ್ಲಿ ಕೂಡ ಆ ಉಪನಯನ ಸಂಸ್ಕಾರದ ಆ ಒಂದು ವಿವರಗಳು ಏನಿದೆ ಬರೋದಿಲ್ಲ. ಬಟ್ ಬೇಸಿಕಲಿ ಇಟ್ ಈಸ್ ಸಮ್ವಾಟ್ ಇಂಪ್ಲೈಡ್ ಓವರ್ ದೇರ್. ಸೊ ಎಲ್ಲ ಅವರ ತಂದೆ ತಾಯಿಯರೆಲ್ಲರನ್ನ ಬಿಟ್ಟು ಇಲ್ಲಿ ಒಂದು ವ್ಯತ್ಯಾಸ ಬಂದಿದೆ. ಇದನ್ನ ನಾನು ಶೂನ್ಯ ಸಂಪಾದನೆಕಾರರು ಮಾಡಿರುವ ಒಂದು ತಪ್ಪ ಅಥವಾ ಮುದ್ರಣ ದೋಷವ ನನಗಿನ್ನ ಗೊತ್ತಾಗಿಲ್ಲ. ಐ ಹ್ಯಾವ್ ಟು ಕಂಪೇರ್ ದಿಸ್ ವಿತ್ ಅದರ್ ವರ್ಷನ್ಸ್ ಆಫ್ ದ ಸೇಮ್ ಥಿಂಗ್. ಬಟ್ ಇಲ್ಲಿ ಏನಂತ ಬಂದಿದೆ ಅಂತಂದ್ರೆ, ತನ್ನಿಂ ಕಿರಿಯಳಪ್ಪ ನಾಗಾಂಬಿಕೆ ಸಹಿತ ಅಂತ ಅಂದ್ಬಿಟ್ಟು ನಾಗಾಂಬಿಕೆ ತಂಗಿ ಅಂತ ಇಲ್ಲಿ ಬಂದಿದೆ. ಬಟ್ ಅದಲ್ಲ, ನಾಗಾಂಬಿಕೆ ಅವರ ಅಕ್ಕನಾಗಿದ್ದಂಥವ್ರು. ಅಣ್ಣ ಕೂಡ ಬಸವಣ್ಣನವ್ರಿಗೊಬ್ರು ಅಣ್ಣ ಕೂಡ ಇದ್ರು ಅಂತ ಕೂಡ ಚಾರಿತ್ರಿಕವಾಗಿ ಹೇಳ್ತಾರೆ. ಬಟ್ ಇಲ್ಲಿ ತನ್ನಿಂ ಕಿರಿಯಳಪ್ಪ ನಾಗಾಂಬಿಕೆ ಸಹಿತ ಕಪ್ಪಡಿ ಸಂಗಮ ದೇವರಿಗೆ ಬಂದು ಶಿವೋಪದೇಶಮಂ ಪಡೆದು ಕೈಲಾಸದೆಂ ಬಂದ ನಿರೂಪದ ಹವಣರಿದು ಬಂದು ಕಲ್ಯಾಣಕ್ಕೆ ವಿಜಯಂಗೈದು ಶಿವನಟ್ಟಿದ ನಿರೂಪ ರಾಯಸಮಂ ಓದಿ. ಆ
ತಾಳೆಗರಿ ಓದಿದ್ದು ಅಂತ ಹೇಳದ್ನಲ್ಲ, ರಾಯಸಮಂ ಓದಿ 60 ಕೋಟಿ ವಸ್ತುವಂ ತೆಗೆದು, ಆ ನಿಧಿ 60 ಕೋಟಿ ಇತ್ತು ಅಂತ ಅಂದ್ಬಿಟ್ಟು, ಅದರಲ್ಲಿ ನಿಧಿ 60 ಕೋಟಿ ಇದ್ದದ್ದು, 60 ಕೋಟಿ ವಸ್ತುವಂ ತೆಗೆದು ಬಿಜ್ಜಳರಾಯಂ ತರ್ಕಿಸಲು ದೃಷ್ಟಮಂ ತೋರಿ, ಆ ಮಹಾರಾಯಂಗೆ ಶಿರಃಪ್ರಧಾನನಾಗಿ ಶಿವಕಾಯಕದಿಂದಿರುತ್ತ, ಮಹಾಮಂತ್ರಿಯಾಗಿ ಶಿವಕಾಯಕದಿಂದಿರುತ್ತ ಅನಂತ ಕೊಡೆಯಂಗಳಂ ಪರಿಹರಿಸುತ್ತ, ಅನಂತ ಸತ್ತ ಪ್ರಾಣಂಗಳಂ ಮೆರೆಗುತ್ತ, ಮರ್ತ್ಯ ಲೋಕವನೆಯ್ದೆ ಪಾವನವ ಮಾಡುತ್ತ, ಶಿವಭಕ್ತಿಯ ಘನವನು ಬೆಳಗಿ ತೋರುತ್ತ, ಗುರುಲಿಂಗ ಜಂಗಮದಳು ದಾಸೋಹ ಮಾಡುತ್ತ, ತನ್ನ ಪ್ರಾಣಲಿಂಗ ಅಲ್ಲಮ ಪ್ರಭುವಿಂಗೆ ಸಾಧ್ಯವಾಯಿತ್ತು, ಆ ಲಿಂಗವೆನಗಿನ್ನಾವ ಮುಖದಿಂ ಸಾಧ್ಯಮಾದಪ್ಪುದು ಎಂದು ಚಿಂತಿಸುತ್ತಿಪ್ಪಂಗೆ, ಶಿವಂ ತಾನೇ ಪ್ರಾಣಲಿಂಗದ ಸಂಬಂಧದ ನಿರ್ಣಯವಂ ಬಸವಣ್ಣಂಗೆ ತೋರ್ಪೆನೆಂದು ಪ್ರಸಾದ ಮುಖದಿಂ ನಾಗಾಂಬಿಕೆಯ ಗರ್ಭದೊಳು ಚೆನ್ನ ಬಸವಣ್ಣನೆಂಬ ನಾಮದಿಂದೊಗೆದು ಶಿವಜ್ಞಾನ ಪ್ರಬಲಮಾದಂದದಿಂ ಪ್ರಬುದ್ಧನಾಗಿ ಶಿವತತ್ವಜ್ಞಾನ ಸಂಪನ್ನನಾಗಿ, ಆ ಬಸವರಾಜ ದೇವರ ಕೈಯಲ್ಲಿ ವಿವೇಕ ಭಾವದಿಂದ ಉಪದೇಶಮಂ ಪಡೆದು ಅಲ್ಲಮ ಪ್ರಭುದೇವರ ಬರವಿಂಗೆ ತಾನೇ ಕಾರಣರೂಪನಾಗಿ ಚೆನ್ನ ಸಂಗಮನಾಥನೆಂಬ ಲಿಂಗಮಂ ಪ್ರಾಣಲಿಂಗಮಾಗಿ ಅನುಗ್ರಹಿಸಿಕೊಂಬ ಪ್ರಸ್ತಾವದೊಳು ಆ ಚಿಕ್ಕದಣ್ಣಾಯಕರು ಬಸವರಾಜ ದೇವರ ಉಪಾಸ್ತೆಯ ಮಾಡುತ್ತಿರುವ ವಚನ. ಅಲ್ಲಿ ತನಕ ಬರುತ್ತೆ. ಬೇಸಿಕಲಿ ಈಗ ಕಾಂಟೆಕ್ಸ್ಟ್ ಸೆಟ್ ಆಗಿದೆ. ಚನ್ನಬಸವಣ್ಣನವರಿಗೆ ಅಲ್ಲಮ ಪ್ರಭುಗಳಲ್ಲಿ ಇರುವಂತಹ ಬಸವಣ್ಣನವರ ಪ್ರಾಣಲಿಂಗವನ್ನ ಈಗ ಅವ್ರಿಗೆ ಮತ್ತೆ ವಾಪಸ್ ದೊರಕಿಸಿಕೊಡಬೇಕು ಅನ್ನೋದು ಈಗ ಆ ಕಾಂಟೆಕ್ಸ್ಟ್ ಅಲ್ಲಿ. ನೆಕ್ಸ್ಟ್ ದ್ರಿಂದ ವಿ ವಿಲ್ ಸ್ಟಾರ್ಟ್ ವಿತ್ ದೋಸ್ ವಚನಾಸ್ ಇಟ್ಸೆಲ್ಫ್. ಬಹಳ ಚೆನ್ನಾಗಿ ತಿಳಿಸ್ಕೊಟ್ರಿ ಪ್ರವೀಣ್ ಅವರೇ. ಬಸವಣ್ಣನವ್ರ ಬಗ್ಗೆ ಕೆಲವು ವಿಚಾರಗಳು ಗೊತ್ತಿರ್ಲಿಲ್ಲ, ಅದನ್ನು ತಿಳಿಸ್ಕೊಟ್ರಿ. ಮತ್ತೆ ಯಾರಿಗಾದ್ರೂ ಏನಾದ್ರು ಕೇಳೋದಿತ್ತು ಅಂತಂದ್ರೆ ಕೇಳ್ಬಹುದು. ನೀವು ಎಲ್ಲ ಇಷ್ಟು ಡೀಟೇಲ್ ಆಗಿ ತಿಳಿಸಿದಿರಲ್ವಾ, ಸೊ ಹೀಗಾಗಿ ಚೆನ್ನಾಗಿ ಎಲ್ಲ ತಿಳಿಸ್ಕೊಟ್ರಿ. ಗೊತ್ತೆಲ್ಲ ಒಂದಷ್ಟು ಕಥೆನೆ. ಸೊ ನೆಕ್ಸ್ಟ್ ದ್ರಿಂದ ಮತ್ತೆ ವಚನಗಳು ಶುರು ಆದಾಗ ಹೋಪ್ಫುಲಿ ಕರೆಕ್ಟ್. ಕಥೆಯಲ್ಲಿನೇ ಕೆಲವೊಂದು ನಾವು ತಿಳ್ಕೊಂಡಿರೋ ಕಥೆಗೆ ಇವತ್ತು ನೀವ್ ಹೇಳಿರೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಇತ್ತು. ಎಷ್ಟೊಂದು ಬೇರೆ ಬೇರೆ ರೀತಿನಲ್ಲೆಲ್ಲ ತಗೊಂಡಿದೆ. ಹೌದು, ಕರೆಕ್ಟ್. ಚೆನ್ನಾಗಾಯ್ತು. It's a long thing, right? But very happy. I mean, I forget about everything when I'm here listening. It's my precious time, selfish time for myself. Oh, absolutely. No, idrallantunu absolutely. It's a very very ideal thing to do. ಏನು ಬೇಕಾಗಲ್ಲ. That's how they've lived on, I guess. ಆದ್ರೂ ನೀವು ನೋಡಿ, ನೀವು ಒಂದು ದೊಡ್ಡ ಉದ್ಯೋಗದಲ್ಲಿದ್ದು ಇದೆಲ್ಲದ್ರ ಕಡೆ ಗಮನ ಕೊಟ್ಟು, ಇದು ಒಂದೇ ಅಲ್ಲ, ಬೇರೆದೆಲ್ಲ ಯಾವ ತರ ನೀವು ಎಕ್ಸಾಂಪಲ್ಸ್ ಕೊಡ್ತಿರಲ್ಲ, ಬೇರೆ ಕಡೆ ಎಲ್ಲ ಹೋಗ್ತಿರಲ್ಲ, ಅದು tremendous amount of research and how you have done and what you said was ಚಿಕ್ಕವರಿಂದಾನೇ ನಿಮ್ಗೆ ಎಕ್ಸ್ಪೋಜರ್ ಇದೆ. ಚಿಕ್ಕವರಿಂದ ಇರೋದೊಂದು, ಅದನ್ನ ಉಳಿಸ್ಕೊಂಡ್ ಬಂದು ಮತ್ತೆ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹೋಗ್ತಿರಲ್ವಾ, ದಟ್ ಇಸ್ ಗ್ರೇಟ್. ಎಲ್ಲರಿಗೂ ಎಲ್ಲ ಇದು ಹೇಳಕ್ ಬರಲ್ಲ, ತಲೆನಲ್ಲಿ ಇಟ್ಕೊಳೋದು ಒಂದಿರುತ್ತೆ, ಬಾಯಿಂದ ಹೊರಗಡೆ ಹೇಳೋದು ಇನ್ನೊಂದು ಕೆಲಸ ಅಲ್ವಾ. So you are doing a tremendous job. Let God bless you with more and more and more. Let it be throughout everywhere in the world. ಈಗ ನೀವು ಬುಕ್ ಬೇರೆ ಅದೆಲ್ಲ ಬರೀತಾ ಇದ್ದೀರಾ, ಅದೆಲ್ಲ ಆಗ್ತಾ ಏನೇನ್ ಆಗ್ತಿದೆಯೋ ಒಟ್ಟಂತೂ ಇದರಿಂದ ಬೇರೆ ಎಲ್ಲ ಓಪನ್ ಆಗುತ್ತೆ. ನಿಜ. ವರ್ಲ್ಡ್ ವೈಡ್ ಯಾರ್ ಬೇಕಾದ್ರೂ ಕುತ್ಕೊಂಡು ನೋಡ್ಬೋದಲ್ವಾ, ಅಷ್ಟು ಚೆನ್ನಾಗಿ ಇವರಿಬ್ರು ಗಂಡ ಹೆಂಡತಿಗಳು ಮಾಡಿ ಕೊಟ್ಟಿದ್ದಾರೆ ನಮಗೆ. ಅಂದ್ರೆ ತಂದೆ ತಟ್ಟೆ ಮುಂದೆ ಇಟ್ಬಿಟ್ಟು ರೆಡಿ ಆಗಿದೆ ಬಂದು ಊಟ ಮಾಡ್ರಿ ಅಂದ್ರೆ ನಾವು ಊಟದಲ್ಲಿ ಇನ್ನು ಚೂಸ್ ಮಾಡಕ್ಕಾಗತ್ತಾ? ಅದಕ್ಕಾದ್ರೂ ತಿಂದು ಸರಿಯಾಗಿ ಡೈಜೆಸ್ಟ್ ಮಾಡ್ಕೊಳ್ಳೋಣ ಅಂದ್ರೆ
ಒಂದು ವಾರ ಕೂಡ ತಪ್ಪದೆ ನೀವೆಲ್ಲ ಬಂದು ಕೇಳ್ತಾ ಇದ್ದೀರಾ, ಅದಕ್ಕಿಂತ ಇನ್ನೇನಿದೆ. ಅಯ್ಯೋ ಅಟ್ಲೀಸ್ಟ್ ನನಗೆ ಅದು ಏನು ನನ್ಗೆ ಈ- ಅದು ಉಳಿಯುತ್ತೋ ಬಿಡುತ್ತೋ ಪರವಾಗಿಲ್ಲ, ಉಳಿದೇ ಇದ್ರೂ ಪರವಾಗಿಲ್ಲ, ಹೋದ್ರೆ ಇನ್ನೂ ಒಳ್ಳೇದಾಯ್ತು. ಬಟ್ ಕೇಳಿಸ್ಕೊಳ್ಬೇಕು, ಈ ಒಂದು ಮೊಮೆಂಟ್ ಅಲ್ಲಾದ್ರೂ ಹೋಗುತ್ತಲ್ಲ ಒಳ್ಳೇದು ತಲೆಗೆ, ಅದು ಶುದ್ಧವಾದ ಒಂದು ಶಕ್ತಿಗಳು ತಲೆಗೆ ಹೋದಾಗ ಅಶುದ್ಧ ಮಾಡಕ್ ತಯಾರಿಲ್ವಲ್ಲ, ಅವತ್ತೊಂದ್ ದಿವಸನಾದ್ರೂ ಶುದ್ಧವಾಗಿರ್ತೀವಲ್ಲ. ಎಲ್ಲ ದೊಡ್ಡವ್ರ ಆಶೀರ್ವಾದ ಎಲ್ಲ ಅಯ್ಯಪ್ಪ, ನೀವು ಬಂದಿರೋ ನಿಮ್ಮ ಅಷ್ಟೇ. ಪಾಪ ನೀವೆಲ್ಲ ಚಿಕ್ಕವರಲ್ವಾ, ಎಷ್ಟು ಇಂಥ ವಯಸ್ಸಲ್ಲಿ ಇಷ್ಟು ಇದ್ರಲ್ಲಿ ಅವರು ಅಷ್ಟೇ, ಉಮಾ ಅವರು ಅಷ್ಟೇ, ಅವ್ರ ಯಜಮಾನ್ರು ಅಷ್ಟೇ, ಅವರೆಲ್ಲ ಕೆಲ್ಸಗಳು ಇಟ್ಕೊಂಡು ಕೆಲ್ಸಗಳೆಲ್ಲ ಇಟ್ಕೊಂಡು ಅದನ್ನು ಮಾಡಿ ಇದನ್ನು ಮಾಡಿ ಮಾಡ್ಕೊಂಡು ಎಷ್ಟು ಶ್ರದ್ಧೆಯಿಂದ ಮಾಡ್ತಾರಲ್ಲ, ಅದನ್ನ ಹೇಳಿ ಅದನ್ನೇ ಉಮಾ ಅವರು ಫೋನ್ ಮಾಡಿದ್ದೇನೆ ನನಗೆ ಇನ್ನ ಆಶ್ಚರ್ಯ. ಯಾರೋ ಸರಿ ಶ್ರೀಧರ ಏನೋ ಹೇಳ್ದ, ಓ ಹೌದಾ ಸರಿ ಬಿಡಿ ಅನ್ಕೊಂಡ್ ಅವ್ರು ಸುಮ್ನೆ ಇರ್ಬೋದಾಗಿತ್ತು. ಇಲ್ಲ ಇಲ್ಲ, ಅಯ್ಯೋ ಅವರು ಅದೇ ಹೇಳಿದ್ ನಾನು, ಅವರಿಂದ ಹೌದು ಒಬ್ರಿಗೆ ತಿಳಿದಿರೋದು ಒಂದು, ಅದು ಒಂದು ಲಿಂಕ್ ಇಲ್ಲಿದಾರ ನೋಡ್ರಿ ಶೂನ್ಯ ಸಂಪಾದನೆಗೆ ಅಂತ ಅಲ್ಲೆಲ್ಲೋ ಹೋದಾಗ ಅವ್ರು ಯಾರೋ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟು, ಇಂಟ್ರೊಡ್ಯೂಸ್ ಮಾಡ್ಕೊಟ್ಟ ತಕ್ಷಣ ಆಯ್ತು ಆಯ್ತು ಅಂತ ಈ ಕಡೆ ಕಿವಿನಲ್ಲಿ ಕೇಳಿ ಆ ಕಡೆ ಕಿವಿನಲ್ಲಿ ಬಿಡ್ಬೋದಿತ್ತಲ್ವಾ, ಆ ತರ ನಡೆದಿಲ್ಲ ನೋಡಿ. ಅದು ಇಟ್ ಈಸ್ ಮೆಂಟ್ ಫಾರ್ ಅಸ್ ಟು ಗೆಟ್ ದಿಸ್ some part of absorb in our brain, and we are all blessed. We are meant to be blessed through all these people. Yeah. How many people are engaged in this, involved in it, you know? ಅವರಿಗೆ ಯಾರೋ ಹುಡುಕ್ತಾ ಇದ್ದಾಗ ಅದೆಲ್ಲೋ ಹೋಗಿದ್ರಂತೆ, ಇದಕ್ಕೆ ವೀರಶೈವ ಸಮ್ಮೇಳನಕ್ಕೆ ಹೋಗಿದ್ರ, ಎಲ್ಲಿ ಹೋಗಿದ್ರು ಅವರು, ಇಲ್ಲಿದಾರ ನೋಡ್ರಿ ಎಕ್ಸ್ಪರ್ಟ್ ಅಂತ ತೋರಿಸಿರ್ಬೇಕಾದ್ರೆ, that person who did it also introduced her. So he gets credit also. See? Of course. That made it faster for us to get this go into our brain, right? It is without any delay at all. ನಿಜ. Yeah. ನೀವು ಟೊರಾಂಟೊ ಟೈಮಲ್ಲಿ, ನಿಮಗೆ ಟೊರಾಂಟೊ ಅಲ್ಲ, ನೀವು ಟೊರಾಂಟೊ ಅಲ್ಲ ಇರೋದು? ಹೌದು. Okay, then again it is 3 hours time. Yeah. ಆಮೇಲೆ ಎಲ್ಲಾರು ಮೊದ್ಲಿಂದಾನೇ ನೀವು ಎಲ್ಲಾರು ಪ್ರಶ್ನೆಗಳನ್ನೆಲ್ಲ ಉತ್ತರ ಹೇಳ್ಬಿಟ್ಟಿರ್ತೀರಾ. ಇಫ್ ಸಂಬಡಿ ಕ್ಯಾನ್ ಕಮ್ ಇನ್ ದ ಮಿಡಲ್, ದೇ ವಿಲ್ ಮಿಸ್ ದಟ್ ಪಾರ್ಟ್ ಅಂಡ್ ದೇ ಆಸ್ಕ್ ದಟ್ ಕ್ವಶನ್. Right. So I think it is good that if everybody comes, I mean, if the person, whoever is going to ask you the question, you have answered that question, and then your brain is so amazing, it goes back to the first one also. Yes, I have narrated, I have given this, I have answered this. See? Thanks ರಾಜೇಶ್ವರಿ ಅವರೇ. ಅಯ್ಯೋ, ಎಲ್ಲರಿಗೂ ಪುಣ್ಯಗಳಪ್ಪ, ಪುಣ್ಯರಿಲ್ಲ. ಅದು ಈ ವೆಬಿನಾರ್ ಇಂದ ಈ ಕಿವಿಗೆ ಹಾಕಂತ ಇದ್ದೀನಿ, ಇಲ್ಲದ್ರೆ ಅದನ್ನು ಏನು ಮಾಡ್ತಿರ್ಲಿಲ್ಲ. ನನ್ನ ಪಾಡಿಗೆ ನಾನು ಬೇರೆ ಏನೋ ಮಾಡ್ಕೊಂತಿದ್ದೆ. ದೇವರಾಯ್ತು, ಪೂಜೆ ಆಯ್ತು, ಆ ಪೂಜೆ ಮಾಡ್ತೀನಿ. ಅದು ಮನಸ್ಸಲ್ಲೋ ಮನೆಯಲ್ಲೋ ಎಲ್ಲೆಲ್ಲೋ ಹೋಗಿರುತ್ತೆ. ಯಾರು ಏನಂದ್ರೆ ಏನ್ ಬೇಕು ಅಂತ ಹೇಳಿ, can you be quiet, can you not let me do this at least ಅಂತ ಹಂಗೆಲ್ಲ. ಥ್ಯಾಂಕ್ ಯು ರಾಜೇಶ್ವರಿ ಅವರೇ. ತುಂಬಾ ಮೋಸ್ಟ್ಲಿ ಅದೇ ಎಲ್ರಿಗೂ ರಾಜೇಶ್ವರಿ ಅವ್ರು ಹೇಳ್ದಂಗೆ ನೀವು ಮುಂಚೆನೆ ಎಲ್ಲ ಚೆನ್ನಾಗಿ ತಿಳಿಸ್ಕೊಟ್ಟಿರ್ಬಿಟ್ಟಿರ್ತೀರಾ, ಹೀಗಾಗಿ ಏನೋ ಅಡಿಷನಲ್ ಕ್ವಶನ್ಸ್ ಇರಲ್ಲ. ಖಂಡಿತ ಓಕೆ, ಮುಂದಿನ ವಾರ ಸಿಗೋದಾಗುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ಸೇರಿದ ಎಲ್ಲರಿಗೂ ಬಹಳ ಧನ್ಯವಾದಗಳು. ನಿಮಗೂ ಕೂಡ ತುಂಬಾ ಧನ್ಯವಾದಗಳು ಪ್ರವೀಣ ಅವರೇ. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಾವು ಇದೇ ಟೈಮ್ 12 PM PST ಗೆ ಸಿಗೋಣ. ಅಲ್ಲಿಯ ತನಕ ಎಲ್ಲರಿಗೂ ಶರಣಾರ್ಥಿಗಳು. ಶರಣ.